ಇರುವ ಅಲ್ಪ ಸಮಯ ಬೇಗನೆ ಅತಿ ಬೇಗನೆ ಸತ್ಯವೇದ ಗ್ರಂಥದಿಂದ ನಾನು ಚಿಂತೆ ಮಾಡಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಇವತ್ತು ಎಲ್ಲ ಇಲ್ಲಿ ಗಮನಿಸ್ರಿ. ನಾನು ಆರಂಭದಲ್ಲಿ ಒಂದು ಪೀಠಿಕೆಯನ್ನು ಹಾಕ್ತೀನಿ. ಅದನ್ನು ಗಮನಿಸಿದಾಗ ನಿಮ್ಮ ಜೀವನದಲ್ಲಿ ಅದೊಂದು ದೊಡ್ಡ ಆಶೀರ್ವಾದವಾಗಿರುತ್ತದೆ. ದೇವರು ನಮ್ಮನ್ನ ಯಾವತ್ತು ಕೆಳಗಿನವರಾಗಿ ಮಾಡೋದಕ್ಕೆ ಇಷ್ಟಪಟ್ಟವನಲ್ಲ. ಇವತ್ತು ನನ್ನ ಸಂದೇಶದ ಪೀಠಿಕೆ ಬ್ರೇಕಿಂಗ್ ದ ಸೈಕಲ್ ಆಫ್ ಫೇಲ್ಯೂರ್ಸ್, ಸೋಲಿನ ವೃತ್ತವನ್ನ ಮುರಿಯಿರಿ ಎನ್ನುವುದು. ಬ್ರೇಕಿಂಗ್ ದ ಸೈಕಲ್ ಆಫ್ ಫೇಲ್ಯೂರ್ಸ್, ನಿಮ್ಮ ಜೀವನದ ಸೋಲಿನ ವೃತ್ತವನ್ನ ಮುರಿಯೋದಕ್ಕೆ ದೇವರು ನಿಮಗೆ ಅಧಿಕಾರ ಅಭಿಷೇಕವನ್ನ ದಯಪಾಲಿಸಿದ್ದಾನೆ. ಸೋಲು ಎನ್ನುವುದೊಂದು ಸೈಕಲ್, ಅದೇ ರೀತಿ ಜಯ ಎನ್ನುವುದು ಸಹ ಒಂದು ಸೈಕಲ್. ಸೈಕಲ್ ಅಂದ್ರೆ ವೃತ್ತವಾಗಿರುತ್ತದೆ. ಈ ಸೋಲು ಗೆಲುವುಗಳ ಮಧ್ಯದಲ್ಲಿ ಶತ್ರು ಮತ್ತು ದೇವರ ಹೋರಾಟ ಇದ್ದೇ ಇರುವಂಥದ್ದಾಗಿರುತ್ತದೆ. ನನ್ನನ್ನ ನಿಮ್ಮನ್ನ ದೇವರು ಆರಿಸ್ಕೊಂಡಿರೋದು ಸೋಲು ಕಂಡು ಸೋತು ಸುಣ್ಣವಾಗಿರೋದಕ್ಕಲ್ಲ, ನೀವು ಯಾವಾಗಲೂ ಜಯಶಾಲಿಗಳಾಗಿರ್ಬೇಕೆನ್ನೋದು ದೇವರ ಚಿತ್ತವಾಗಿರುತ್ತೆ. ಹಲ್ಲೆಲೂಯಾ. ನೀವು ಯಾವಾಗಲೂ ಯಶಸ್ವಿ ಉಳ್ಳವರಾಗಿರ್ಬೇಕು, ಸಫಲತೆ ಉಳ್ಳವರಾಗಿರ್ಬೇಕು. ಎ ಸಕ್ಸಸ್ಫುಲ್ ಲೈಫ್ ಅನ್ನ, ಒಂದು ವಿಜಯಕರವಾದಂಥ ಜೀವಿತವನ್ನ ನಡೆಸಬೇಕೆನ್ನೋದು ದೇವರ ಚಿತ್ತವಾಗಿರುವಂಥದ್ದಾಗಿದೆ. ಅದಕ್ಕೆ ನಾನು ಹೇಳಿದೆ, ಇದೆಲ್ಲ ಒಂದು ಸೀಸನ್ ಆಗಿರುತ್ತದೆ, ಒಂದು ರೀತಿಯ ಕಾಲ. ನೋಡ್ರಿ, ನೀವು ಪ್ರಪಂಚದಲ್ಲಿ ಏನೇ ತೆಗೆದುಕೊಳ್ಳ್ರಿ, ಎಲ್ಲ ಒಂದು ಸರ್ಕಲ್ ಪ್ರಕಾರನೇ ನಡೀತಾ ಇರುತ್ತೆ. ಸ್ತೋತ್ರ. ನಮ್ಮ ಸೌರ ಮಂಡಲವನ್ನ ತೆಗೆದುಕೊಳ್ಳ್ರಿ, ಗ್ಯಾಲಕ್ಸಿಯನ್ನ ತೆಗೆದುಕೊಳ್ಳ್ರಿ, ಅದು ಸಹ ಒಂದು ಸರ್ಕಲ್. ಅದು ಸರ್ಕಲ್ ಆಗ್ತಾನೇ ಇರುತ್ತೆ, ವೃತ್ತ ಹೊಡಿತಾನೇ ಇರುತ್ತೆ. ಅನಂತರ ಸೀಸನ್ಗಳು, ಕಾಲಗಳು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಹೀಗೆ ಒಂದೊಂದು ಕಾಲಗಳು. ಅದು ಸಹ ಸರ್ಕಲ್. ಇದು ಮುಗಿದ್ರೆ ಅದು ಬರುತ್ತೆ, ಅದು ಮುಗಿದ್ರೆ ಇದು ಬರುತ್ತೆ ಅನ್ನೋದು ಸರ್ಕಲ್ ಆಗಿರುತ್ತೆ. ಭೂಮಿ ಸುತ್ತುತ್ತಾ ಇದೆ ನೋಡ್ರಿ, ಸುತ್ತುತ್ತಾ ಇದೆ. ಭೂಮಿ ಸುತ್ತುತ್ತಾ ಇರುವಂಥದ್ದಾಗಿರುತ್ತೆ. ನಮ್ಮ ಶರೀರ, ಹ್ಯೂಮನ್ ಬಾಡಿ, ಶರೀರವು ಸಹ ಅದೇ ರೀತಿ ಒಂದು ಸರ್ಕಲ್ ನಿಂದ ತುಂಬಿರುವಂಥದ್ದಾಗಿರುತ್ತೆ. ಸರ್ಕಲ್ ಇರುತ್ತೆ. ನೀವು ಕರೆಕ್ಟ್ ಟೈಮಿಗೆ 1 ಗಂಟೆಗೆ ಊಟ ಮಾಡಿ ಅಭ್ಯಾಸ ಮಾಡ್ಕೊಳ್ರಿ. ಕರೆಕ್ಟ್ 1 ಗಂಟೆ ಆದರೆ ನಿಮಗೆ, ನೀವು ಅವತ್ತು ಒಂದು ದಿನ ಊಟ ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ಏನೋ ಎದೆಯೆಲ್ಲ ಉರಿಯೋ ರೀತಿ ಆಗ್ತಾ ಇರುತ್ತೆ. ಕಾರಣ ನಿಮ್ಮ ಸಿಸ್ಟಮ್, ನಿಮ್ಮ ಬಾಡಿಯ ಸಿಸ್ಟಮ್, ನಿಮ್ಮ ಶರೀರದ ಆ ಅವಯವಗಳು ಕರೆಕ್ಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ನೀವು 9 ಗಂಟೆಗೆ ನಿದ್ದೆ ಮಾಡಿ ಅಭ್ಯಾಸ ಮಾಡುವವರು 9:30ವರೆಗೂ ಕಾಯಿರಿ. 9 ಗಂಟೆ ಆಗ್ತಿದ್ದಂಗೆ ನಿಮ್ಮನ್ನು ಯಾರೋ ಕರೀತಾ ಇದ್ದಾರೆ, ಯಾರೋ ಎಳಿತಾ ಇದ್ದಾರೆ ಅನ್ನುವಷ್ಟು ಮಟ್ಟಿಗೆ ನಿಮಗೆ ನಿದ್ದೆ ಬರ್ತಾ ಇರುತ್ತೆ. ಕಾರಣ ನಿಮ್ಮ ಮಾನಸಿಕವಾಗಿ ನಿಮ್ಮ ಬಾಡಿ ಸಿಸ್ಟಮ್ ಅದಕ್ಕೆ ಹೊಂದ್ಕೊಂಡಿರುತ್ತೆ. ದಟ್ ಈಸ್ ಕಾಲ್ಡ್ ಸರ್ಕಲ್. ಅದನ್ನ ಸರ್ಕಲ್ ಅಂತ ಹೇಳ್ತಾರೆ. ಈ ಭೂಮಿಯಲ್ಲಿ ಎಲ್ಲವೂ ಸರ್ಕಲ್ ಮೇರೆಗೆ ಹೋಗುತ್ತೆ, ವೃತ್ತಾಕಾರದಲ್ಲಿ ನಡೀತಾ ಇದೆ. ಹಾಗಾದ್ರೆ ಇವತ್ತು ನಿನ್ನ ಜೀವನದಲ್ಲಿ ಒಂದೊಂದು ಅಂಶಗಳು ಆ ವೃತ್ತ ಸುತ್ತಾನೇ ಇರುತ್ತೆ. ಸೋತು 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 ಎಷ್ಟು ಕಾಲದಿಂದ ಸೋಲು ಅನುಭವಿಸ್ತಾ ಇದೆಯಾ? ಇವತ್ತು ಸೋಲು ಎನ್ನುವಂತ ಸರ್ಕಲ್ ಅನ್ನ ಮುರಿದು ಜಯದ ಸರ್ಕಲ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಿರಾಶೆಯನ್ನ ಸರ್ಕಲ್ ಅನ್ನ ಮುರಿದು ನಿರೀಕ್ಷೆ ಎಂಬ ಸರ್ಕಲ್ನ ಕಡೆಗೆ ಹೋಗೋದಿಕ್ಕೆ ಅಲ್ಲಲ್ಲಿಯ ದೇವರು ನಮಗೆ ಅಧಿಕಾರವನ್ನ ಕೊಡ್ತಾ ಇದ್ದಾನೆ. ಎಷ್ಟು ಜನ ಅದನ್ನ ನಂಬುತ್ತೀರಾ? ಎಷ್ಟು ಜನ ಆ ಸೋಲಿನ ಸರ್ಕಲ್? ಎಷ್ಟು ದಿನದಿಂದ ಕಷ್ಟ ಅನುಭವಿಸ್ತಾ ಇದ್ದೀನಿ, ಎಲ್ಲಾ ದಿನ ಕಷ್ಟ ಅನುಭವಿಸ್ತಾ ಇದ್ದೀನಿ, ಕಷ್ಟ ಕಷ್ಟ ಕಷ್ಟ. ಇದನ್ನು ಹೇಳೋದಕ್ಕೆಲ್ಲ ದೇವರು ನಿನ್ನನ್ನು ಕರೆದಿರೋದು. ನಿನ್ನನ್ನು ದೇವರು ಸೃಷ್ಟಿ ಮಾಡಿರೋದು ಅದ್ಭುತವಾಗಿಯೂ ವಿಚಿತ್ರವಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ನೀನು ಸೋಲನ್ನು ಕಾಣಬೇಕಂತಲ್ಲ, ನೀನು ಜಯಶಾಲಿಯಾಗಿರಬೇಕು ಎಂದು. ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳೋಣ. ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ಭೂಮಿಯಲ್ಲಿ ಹೆಚ್ಚು ಕಡಿಮೆ 650 ಕೋಟಿ ಜನ ಬದುಕ್ತಾ ಇದ್ದಾರೆ. 650 ಕೋಟಿ ಜನರಲ್ಲಿ ಜನರನ್ನ ದೇವರು ಕರೆಯುವಂತ ಹೆಸರು, ಅವರು ನನ್ನ ಸ್ವಕೀಯ ಪ್ರಜೆಗಳು ಅಂತ.
ಸ್ವಕೀಯ ಪ್ರಜೆಗಳು. ಕಾರಣ ನೀವು ಸಾಧಾರಣ ವ್ಯಕ್ತಿಗಳಲ್ಲ. ನಿಮ್ಮ ತಲೆಯ ಕೂದಲುಗಳು ಸಹ ಎಣಿಸಲ್ಪಟ್ಟಿರೋದ್ರಿಂದ ನೀವು ದೇವರಿಗೆ ಪ್ರಿಯರಾಗಿದ್ದೀರಾ. ಲೂಕ 12:7 ಹೇಳುತ್ತದೆ, ನಿನ್ನ ತಲೆಯ ಪ್ರತಿಯೊಂದು ಕೂದಲುಗಳನ್ನು ಸಹ ಅವನು ಎಣಿಸಿದವನಾಗಿದ್ದಾನೆ, ಎಣಿಕೆ ಮಾಡಿದವನಾಗಿದ್ದಾನೆ. ಆದ್ರಿಂದಲೇ ಅಲ್ಲಲ್ಲಿ ನಿನಗೆ ಗೊತ್ತಿಲ್ಲ, ನೀನು ತಲೆ ಬಾಚುವಾಗ, ನೀನು ಸ್ನಾನ ಮಾಡುವಾಗ ಎಷ್ಟು ಕೂದಲುಗಳು ಉದುರಿ ಹೋಗ್ತಾ ಇದೆ. ಅಲ್ಲಲ್ಲೂಯ್ಯ. ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ಒಂದೊಂದು ಕೂದಲು ಉದುರುವಾಗ 1459ನೇ ಕೂದಲು ಉದುರಿತು ಎಂದು ಪರಲೋಕದಲ್ಲಿ ಒಂದು ಲೆಕ್ಕ ದೇವರು ಬರೆದಿಡ್ತಾ ಇರ್ತಾನೆ. ಕಾರಣ ನೀನು ಸಾಧಾರಣವಾದ ವ್ಯಕ್ತಿಯಲ್ಲ, ನೀನು ದೇವರಿಗೆ ಪ್ರಯೋಜನವುಳ್ಳವನು, ಪ್ರತ್ಯೇಕಿಸಲ್ಪಟ್ಟವನು ಆಗಿರೋದ್ರಿಂದ. ಆಮೇಲೆ ನಿನ್ನ ಸೋಲಾಗೆ ಇರಬೇಕೆನ್ನೋದು ದೇವರ ಚಿತ್ತವಲ್ಲ. ನಿನಗೊಂದು ಜಯವನ್ನ ತರಬೇಕೆನ್ನೋದು ದೇವರ ಚಿತ್ತ. ನಿನ್ನ ಇಕ್ಕಟ್ಟು ದೇವರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬೇಡಿ. ನಿನ್ನ ಪ್ರಯಾಸ ದೇವರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬೇಡಿ. ನೀ ಸಾಲದಲ್ಲಿ ಹೋಗ್ತಾ ಇದೀಯಾ, ರೋಗದಲ್ಲಿ ಹಾದು ಹೋಗ್ತಾ ಇದೀಯಾ, ಏನಪ್ಪ ಯಾರು ನನ್ನನ್ನು ತಿರುಗಿ ನೋಡ್ತಾ ಇಲ್ಲ, ಏನಕ್ಕೆ ದೇವರು ಸಹ ನನ್ನನ್ನು ಕೈ ಬಿಟ್ಟನಾ ಎನ್ನುವಂತ ಚಿಂತೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಮರಿಬೇಡ್ರಿ, 139ನೇ ಕೀರ್ತನೆಯ ಪ್ರಕಾರ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ಓದಿದ್ರೆ ಅಲ್ಲಿ ನಾವು ಕಾಣ್ತೇವೆ, ಕರ್ತನು ನಮ್ಮನ್ನ ಪರೀಕ್ಷಿಸಿ ತಿಳಿದುಕೊಂಡವನಾಗಿದ್ದಾನೆ. ನಾವು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಎಲ್ಲ ಅವನು ಬಲ್ಲವನಾಗಿದ್ದಾನೆ. ನಿನಗೇನು ಬೇಕು ಎನ್ನೋದು ಅವನು ಬಲ್ಲವನಾಗಿದ್ದಾನೆ. ಅವನಿಗೆ ಗೊತ್ತಿದೆ, ಅವನಿಗೆ ಗೊತ್ತಿದೆ. ನಿನ್ನ ಕಷ್ಟ ಅವನಿಗೆ ಗೊತ್ತಿದೆ, ನಿನ್ನ ಕಣ್ಣು ನೀರು ಅವನಿಗೆ ಗೊತ್ತಿದೆ, ನಿನ್ನ ದುಃಖ ಅವನಿಗೆ ಗೊತ್ತಿದೆ, ನಿನ್ನ ಪ್ರಾರ್ಥನೆ ವಿಷಯ ಅವನಿಗೆ ಗೊತ್ತಿದೆ. ಆದರೂ ಜೀವನದಲ್ಲಿ ಸೋಲು ಸೋಲು ಎನ್ನುವ ನಿನ್ನ ಬಾಯಿಂದ ಹೇಳುವ ಪದವನ್ನ ತೆಗೆದು ಹಾಕಿ ಇವತ್ತು ಹೇಳು, ಯೇಸುವಿನ ನಾಮದಲ್ಲಿ ನಾನು ಜಯವನ್ನ ಪಡೆಯುತ್ತೇನೆ. We are going to break that failures, the circle of failures ನ ನಾವು ಮುರಿಲಿಕ್ಕೆ ಹೋಗುತ್ತೇವೆ. ಆಮೆನ್, ಆಮೆನ್. ದೇವರ ವಾಕ್ಯದಲ್ಲಿ ನಾವು ಹೀಗೆ ಕಾಣುತ್ತೇವೆ. ಏತಕ್ಕೆ ಇದನ್ನ ದೇವರಿಗೆ ಮಾಡೋದು? Why God is doing this? ನಮ್ಮ ಜೀವನದಲ್ಲಿ ದೇವರು ಏತಕ್ಕೋಸ್ಕರ ಈ ಸರ್ಕಲ್ ನ ಮುರಿಬೇಕು, ಈ ಸೈಕಲ್ ನ ಮುರಿಬೇಕು? ದೇವರ ನಾಮದ ಮಹಿಮೆಗೋಸ್ಕರ. ಸತ್ಯವೇದ ಗ್ರಂಥ ತಂದಿರುವವರು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದ 7ನೇ ವಾಕ್ಯ ಗಮನಿಸ್ರಿ. 43:7. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ನೋಡ್ರಿ, ಇವತ್ತು ನನ್ನನ್ನು ಕೇಳುವ ದೇವ ಮಕ್ಕಳೇ, ನಿಮ್ಮ ವಿಷಯವಲ್ಲ, ಅದು ದೇವರ ವಿಷಯವಾಗಿದೆ. ಸೋಲು ಎನ್ನೋದು ನಿಮ್ಮ ವಿಷಯ ಅಲ್ಲ, ದೇವರ ಕೈಗೆ ಕೊಡ್ರಿ, ಅದು ದೇವರ ವಿಷಯವಾಗಿರುತ್ತದೆ. ಕಾರಣ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನನ್ನ ನಾಮದ ಮಹಿಮೆಗೋಸ್ಕರ, ನನ್ನ ಮಹಿಮೆಗೋಸ್ಕರ ನಾನು ಸೃಷ್ಟಿ ಮಾಡಿರುವ ಜನ, ನಾನು ನಿರ್ಮಿಸಿ ರೂಪಿಸಿರುವ ಜನ, ಅವರನ್ನು ಉಂಟು ಮಾಡಿದವನು ನಾನಾಗಿರೋದ್ರಿಂದ ಅವರು ಸೋಲಿನವರಾಗಿರಬಾರದು, ಅವರು ಜಯಶಾಲಿಗಳಾಗಿರಬೇಕು. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2:15 ಗಮನಿಸ್ರಿ. ಕೊಲೋಸಿಯ ಬುಕ್ ಆಫ್ ಕೊಲೋಸಿಯನ್ಸ್ ಚಾಪ್ಟರ್ 2 ವರ್ಸ್ 15. ಆತನು ದೊರೆತನಗಳನ್ನು ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಮೆರೆಸುತ್ತಾ ಅದನ್ನು ತೋರಿಸಿದವನಾಗಿದ್ದಾನೆ. ನನ್ನನ್ನ ಸೋತವರಾಗಲ್ಲ ಅವನು ಚಿತ್ರೀಕರಿಸೋದು, ಜಯಶಾಲಿಯಾಗಿ ಅವನು ಚಿತ್ರೀಕರಿಸುತ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ನೀನು ದೇವರ ಮಗನಾಗಿ, ದೇವರ ಮಗಳಾಗಿದ್ರೆ, ದೇವರು ನಿನ್ನನ್ನು ಹಾರಿಸಿಕೊಂಡಿರೋದಾದ್ರೆ, ದೇವರು ನಿನ್ನನ್ನು ಸೃಷ್ಟಿಸಿ ನಿನಗೊಂದು ರೂಪವನ್ನ ಕೊಟ್ಟು ನಿನ್ನನ್ನು ಉಂಟು ಮಾಡಿ ಇಟ್ಟಿರೋದು, ನೀನು ಹೇಗಾದ್ರೂ ಬದುಕಿ ಸೂತ್ರದಲ್ಲಿ ಸ್ತೋತ್ರ ಹೇಳಿ ನಾಳೆ ಅಲ್ಲಲ್ಲ ಅಡ್ಡಡ್ಡ 6 ಅಡಿಯಲ್ಲಿ ಮಲ್ಕೋಣಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು. ದೇವರು ಕರೆದಿರೋದು ದೇವರ ನಾಮದ ಮಹಿಮೆಗೋಸ್ಕರ. ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ, ನಂಬುವರು ಮಾತ್ರ ಆಮೇನ್ ಹೇಳಲಿ. Hallelujah. How you are taking this? ನೀವು ಯಾವ ರೀತಿ ಇದನ್ನ ತೆಗೆದುಕೊಳ್ತೀರೋ ಆ ರೀತಿ ನಿಮಗೆ ಬಿಡುಗಡೆ ಉಂಟು. ಸೋಲು ಅನ್ನೋದು ಕಟ್ಟಿಟ್ಟು ಬುದ್ಧಿ, ನಮ್ಮ ಜೀವನ ಹಿಂಗೆ ಅಂತ ತೀರ್ಮಾನಿಸಿದ್ರೆ ಇನ್ನ ದೇವರು ನಿನ್ನ ವಿಷಯದಲ್ಲಿ ಕೈ ಹಾಕೋದಿಲ್ಲ. ದೇವರಿಗೆ ಆಸೆ ಇದೆ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29:11 ಹೇಳ್ತಾ ಇದೆ,
ನಾನು ಅವರ ಕುರಿತು ಚಿಂತಿಸುವ ಚಿಂತೆ ಅದು ಅಹಿತಕರವಾದದಲ್ಲ, ಹಿತಕರವಾದದ್ದು. ದೇವರು ನಿಮ್ಮ ಕುರಿತು ಉತ್ತಮವಾದದ್ದು ಚಿಂತೆ ಮಾಡ್ತಾ ಇದ್ದಾನೆ. ಹಲೋ, ನಿಮಗೆ ಅರ್ಥ ಆಗ್ತಾ ಇದೆಯಾ? ದೇವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಉತ್ತಮವಾದದನ್ನ ಚಿಂತೆ ಮಾಡ್ತಾ ಇದ್ದಾನೆ. ನೀವು ಸೋತವರ ಆಗಲ್ಲ. ಶಿಲುಬೆಯಲ್ಲಿ ಜಯೋತ್ಸಾಹವನ್ನ ಮೆರೆಸುತ್ತಾ ತೋರಿಸಿದ ಕ್ರಿಸ್ತನಿಗೆ ಅವಮಾನ ಮಾಡುವ ಹಾಗೆ ಕುಳಿತುಕೊಳ್ಳಬೇಡ್ರಿ. ದೇವರಿಗೆ ಮಹಿಮೆ ತರುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಸ್ತೋತ್ರ, ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ರೆ ಅದು ದೇವರಿಗೆ ಮಹಿಮೆ. ನಾನು ಸೂಟು ಬೂಟು ಹಾಕೊಂಡು ಚೆನ್ನಾಗಿ ನಡೆಯುವಾಗ ನನ್ನ ಮಗ ತಿರ್ಬೋಕಿ ತರ ನಡೀತಾ ಇದ್ರೆ ನನಗೆ ಸಂತೋಷನ? ನೀವು ಸ್ತೋತ್ರ ಹೇಳಲೇ ಇಲ್ಲ. ನಾನು ಮಾತ್ರ ಟಿಪ್ ಟಾಪ್ ಆಗಿ ನಡೀತಾ ಇದ್ದೀನಿ, ನನ್ನ ಮಗ ಅರ್ಕಲ್ ಪರ್ಕಲ್ ಬಟ್ಟೆ ಹಾಕೊಂಡು ಎದ್ವಾ ನಡೀತಾ ಇದ್ರೆ ನನಗೆ ಸಂತೋಷ ಆಗುತ್ತಾ? ಸ್ತೋತ್ರ. ನಾನು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿದ್ದು ನನ್ನ ಮಗ ಮಾತ್ರ ಭಿಕ್ಷೆ ಬಿಡ್ತಾ ಇದ್ರೆ ನಂಗೆ ಸಂತೋಷ ಆಗುತ್ತಾ? ಇಲ್ರಿ. ಹಲ್ಲೆಲೂಯಾ. ಯಲೋಕದ ತಂದೆದಿರಾದ ನಮಗದು ಇಷ್ಟ ಆಗಲ್ಲ ಅಂದ್ರೆ ಪರಲೋಕದ ತಂದೆಯಾದ ದೇವರಿಗೆ ನೀವು ಕಷ್ಟದಲ್ಲಿ ಆದೋಗೋದು, ಇಕ್ಕಟ್ಟಿನಲ್ಲಿ ಆದೋಗೋದು, ಸೋಲಿನಲ್ಲಿ ಆದೋಗೋದು ತಂದೆಯಾದ ದೇವರಿಗೆ ಇಷ್ಟ ಇಲ್ಲ, ಇಲ್ಲ, ಇಲ್ಲ. ಅವನು ಶಿಲುಬೆಯಲ್ಲಿ ಸತ್ತಿದ್ದು ನಿನ್ನನ್ನ ಮೆರೆಸುತ್ತಾ ಲೋಕಕ್ಕೆ ತೋರಿಸ್ಬೇಕು. ಇವನು ನನ್ನ ಪ್ರಿಯ ಕುಮಾರನು, ಇವಳು ನನ್ನ ಪ್ರಿಯ ಕುಮಾರಿ, ಇವಳಲ್ಲಿ ನಾನು ಹೊಲಿದಿದ್ದೇನೆ. ನನ್ನ ಮಹಿಮೆ ಇವರ ಮೂಲಕ ತೋರಿಸಬೇಕಾಗಿದೆ. ದೇವರನ್ನ ಸೇವಿಸೋದಕ್ಕೆ ಇಳಿದ್ರೆ ನೀವು ಕೆಳಗಿನವರಾಗಿರೋದಿಲ್ಲ, ನೀವು ಮೇಲಿನವರೇ ಆಗಿರ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನ ಕುರಿತು ಬಹಳ ಚಿಂತೆಗಳನ್ನು ಮಾಡ್ತಾ ಇದ್ದಾನೆ. ಅದರಿಂದಲೇ ಈ ಜನರ ಕುರಿತು ಧರ್ಮೋಪದೇಶ ಕಂಡ ಪುಸ್ತಕ 28ನೇ ಅಧ್ಯಾಯ 1ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ನೀವು ಓದಿದಾಗ ಅಲ್ಲಿ ಕಾಣ್ತೇವೆ, ಅಲ್ಲಲ್ಲಿ ಕರ್ತನ ಮಾತುಗಳನ್ನ ಕೇಳಿ ಅವನ ಆಜ್ಞೆಗಳನ್ನ ನಿಬಂಧನೆಗಳನ್ನ ಕೈಗೊಂಡು ನಡೆಯುವಂತಹ ಮಕ್ಕಳನ್ನ ಅವನು ಆಶೀರ್ವಾದ ಮಾಡ್ತಾನೆ. ನೀವು ಹೋಗುವಾಗ ಆಶೀರ್ವಾದ, ಬರುವಾಗ ಆಶೀರ್ವಾದ. ನಿಮ್ಮ ದವಸ ಧಾನ್ಯಗಳು ಆಶೀರ್ವದಿಸಲ್ಪಡುತ್ತೆ, ನಿಮ್ಮ ಪುಟ್ಟಿಗಳು ತುಂಬಿ ತೊಳಕುವಂತದ್ದಾಗಿರುತ್ತೆ. ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳು ಸಫಲವಾಗುತ್ತೆ, ಸೋಲಾಗೋದಿಲ್ಲ, ಅಲ್ಲಿ ಸಫಲತೆ ಉಂಟಾಗುತ್ತೆ. ನಿಮಗೆ ವಿರುದ್ಧವಾಗಿ ಶತ್ರು ಒಂದು ಮಾರ್ಗವಾಗಿ ಬಂದ್ರು 7 ಮಾರ್ಗವಾಗಿ ಓಡಿ ಹೋಗುತ್ತಾನೆ. ಹಲ್ಲೆಲೂಯಾ. ಯಾವುದೇ ಮಾರಕರವಾದ ರೋಗಗಳು, ಅಂಟು ರೋಗಗಳು ನಿಮ್ಮನ್ನು ಬಾಧಿಸೋದಿಲ್ಲ. ನಿಮ್ಮ ಎಡಗಡೆ 1000, ಬಲಗಡೆ 10,000 ಸತ್ತು ಬಿದ್ರು ನಿಮಗೆ ಯಾವ ಕೇಡು ಸಂಭವಿಸದೆ ಇರೋದಕ್ಕೆ ಕಾರಣ ದೇವರು ನಿಮ್ಮನ್ನ ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿರೋದು ಅವನ ನಾಮದ ಮಹಿಮೆಗೋಸ್ಕರ. ಅವನ ನಾಮಕ್ಕೆ ಮಹಿಮೆ ತರುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಆಮೆನ್, ಆಮೆನ್. ದೇವರ ವಾಕ್ಯದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 31ನೇ ವಾಕ್ಯ ಹೇಳುತ್ತದೆ, ಸತ್ತವನಿಗೆ ತ್ರಾಣವನ್ನ. ಅರ್ಥ ಆಗ್ಲಿಲ್ಲ? ಸತ್ತವನಿಗೆ ತ್ರಾಣವನ್ನ, ಬಲಹೀನನಾಗಿರುವವನಿಗೆ ಬಲವನ್ನ, ದರಿದ್ರನಿಗೆ ಸಮೃದ್ಧಿಯನ್ನ, ರೋಗಿಗೆ ಸೌಖ್ಯವನ್ನ, ಇಕ್ಕಟ್ಟಿನಲ್ಲಿ ಇರುವವರಿಗೆ ವಿಶಾಲತೆಯನ್ನ ಕೊಡೋದಕ್ಕೋಸ್ಕರನೇ ಅವನು ನಿನ್ನನ್ನು ಸೃಷ್ಟಿ ಮಾಡಿರೋದು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಗಮನಿಸ್ರಿ, ನೀನ್ ಯಾರು ಅಂತ ತೋರಿಸೋದಕ್ಕಲ್ಲ, ನಿನ್ನ ಮೂಲಕ ನಿನ್ನ ದೇವರು ಯಾರು ಎಂದು ತೋರಿಸೋದು ದೇವರ ಚಿತ್ತವಾಗಿದೆ. ನೀನ್ ಸೋತ್ತವನಾಗಿದ್ರೆ ನೀನ್ ಸೇವಿಸುವ ದೇವರು ಸೋತ್ತವನಾಗಿರ್ಬೇಕು. ನೀನ್ ಸೋತ್ತವನಲ್ಲ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ದೇವರು ಸೋತ್ತವನಲ್ಲ. ನಿನ್ ದೇವರು ಸೋತಿಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಸೋಲಿಲ್ಲ. ಪಕ್ಕದಲ್ಲಿ ಇರೋರಿಗೆ ಬೆನ್ ತಟ್ಟಿ ಹೇಳ್ರೆ ನಿಮ್ ಜೀವನದಲ್ಲಿ ಸೋಲಿಲ್ಲ, ಸೋಲಿಲ್ಲ. ಕಮಾನ್ ಸ್ಪೀಕ್, ಸೋಲಿಲ್ಲ. ಕಂಠಾಘೋಷವಾಗಿ ಮಾತನಾಡ್ರಿ. ಸ್ತೋತ್ರ, 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 ಸ್ತೋತ್ರ. ನಿಮ್ಮ ಜೀವನದಲ್ಲಿ ಸೋಲಿಲ್ಲ. ಆಮೆನ್. ನೋಡ್ರಿ, ಆ 40ನೇ ಅಧ್ಯಾಯದ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40:31 ಓದ್ರಿ.
ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಇವತ್ತು ಹಗಲೊತ್ತಿನಲ್ಲಿ ನೀವು ಸಾಧಾರಣ ಬಲ ಅಲ್ಲ, ಹೊಸ ಬಲವನ್ನ ಹೊಂದಲಿಕ್ಕೆ ಹೋಗುತ್ತೀರಾ. ಸಂಬಡಿ ನಾನು ಬಂದಾಗ ನಾನು ವೀಕ್ ಆಗಿ ಬಂದೆ, ಆದ್ರೆ ಇಲ್ಲಿಂದ ಹೋಗುವಾಗ ವೀಕ್ ಆಗಿ ಹೋಗೋದಿಲ್ಲ. ನಾನು ಬಲಹೀನನಾಗಿ ಬಂದೆ. ಯಾರೋ ನನ್ನನ್ನು ಒತ್ಕೊಂಡು ಬಂದ್ರು, ಯಾರೋ ನನ್ನನ್ನು ಎಳಕೊಂಡು ಬಂದ್ರು. ಆದ್ರೆ ಈ ಮೆಸೇಜ್ ಆದ್ಮೇಲೆ ನೀನು ಹೊರಗಡೆ ಹೋಗುವಾಗ ನಿನ್ನನ್ನು ಎಳಕೊಂಡು ಹೋಗೋದಲ್ಲ, ನಿನ್ನನ್ನು ಒತ್ಕೊಂಡು ಹೋಗೋದಲ್ಲ, ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾನೆ. ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ನೀವು ಓಡಿದ್ರು ದಣಿಯೋದಿಲ್ಲ, ನಡೆದ್ರು ಬಳಲೋದಿಲ್ಲ. ಆಮೇಲೆ ಓಡಿದ್ರು ದಣಿಯೋದಿಲ್ಲ. ಸ್ತೋತ್ರ. ಅವನು ನಿತ್ರಾಣನಿಗೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ಸೋತವನಿಗೆ ಏನು? ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ಅವನ ಅನುಗ್ರಹಿಸುವ ದೇವರಾಗಿದೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ, ಸೋತವ್ರು ಮಾತ್ರ ಆಮೇಲೆ ಹೇಳ್ರಿ. ಅದು ಇದ್ದಾರೆ, ಅದಕ್ಕೋಸ್ಕರನೇ ಹೇಳಿದಿ ಮೆಸೇಜ್. ಸೋತ್ರ ಗೆದ್ದವರು ಮಾತ್ರ ಸೋತ್ರ ಹೇಳ್ರಿ. ಜಯಶಾಲಿಗಳಾಗಿರೋರು ಮಾತ್ರ ಸೋತ್ರ ಹೇಳ್ರಿ. ಯೇಸುವಿನ ನಾಮದಲ್ಲಿ ಸೋತವನಿಗೆ ತ್ರಾಣವನ್ನ ಕೊಡುವ ದೇವರು. ಲೈಫಿನಲ್ಲಿ ಎಲ್ಲೆಲ್ಲಿ ಸೋಲು ಬಂದಿದೆ ಅಲ್ಲಲ್ಲಿ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಅಭಿಷಕ್ತನೆಂಬ ದಾಸನೆಂಬ ಸ್ಥಾನದಲ್ಲಿ ನಿಂತು ಕೂಗಿ ಹೇಳುತ್ತೇನೆ, ನೀನು ಸೋತಿದ್ದಲ್ಲ, ಅಲ್ಲಲ್ಲಿ ಶತ್ರು ನಿನ್ನನ್ನು ಸೋಲಿಸ್ದ. ಆದ್ರೆ ಯೆಹೋವನು ನಿನ್ನ ಪಕ್ಷದಲ್ಲಿ ಇದ್ದು ಸೋಲನ್ನ ಗೆಲುವಾಗಿ ಪರಿವರ್ತನೆ ಮಾಡಿ ನಿನ್ನ ನಾಮಕ್ಕಲ್ಲ, ದೇವರ ನಾಮದ ಮಹಿಮೆಗೋಸ್ಕರ ಅವನು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಪ್ರೈಸ್ ಗಾಡ್. ಎಲ್ಲಿ ಸೋತ್ರಿ? ಕೆಲವರು ಶಾರೀರಿಕವಾಗಿ ಸೋತೋಗಿದ್ದಾರೆ, ಕೆಲವರು ಮಾನಸಿಕವಾಗಿ ಸೋತೋಗಿದ್ದಾರೆ, ಕೆಲವರು ಹಣಕಾಸಿನ ಮುಗ್ಗಟ್ಟಿನಲ್ಲಿ ಸೋತೋಗಿದ್ದಾರೆ, ಕೆಲವರು ಆತ್ಮಿಕದಲ್ಲಿ ಸೋತೋಗಿದ್ದಾರೆ, ಕೆಲವರು ವ್ಯವಹಾರಗಳಲ್ಲಿ ಸೋತೋಗಿದ್ದಾರೆ, ಕೆಲವರು ಬಿಸ್ನೆಸ್ಗಳಲ್ಲಿ ಸೋತೋಗಿದ್ದಾರೆ. ಅಲ್ಲಲೂಯ್ಯ, ಕೆಲವರ ಜೀವನವೇ ಸಾಕು ಎನ್ನುವಷ್ಟು ಸೋತೋಗಿದ್ದಾರೆ. ಇವತ್ತು ನಿಮಗೊಂದು ಸಿಹಿ ಸುದ್ದಿ ನಾನು ತಂದಿದ್ದೇನೆ. ಪವಿತ್ರಾತ್ಮನ ಭರಿತನಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ಸೋತವರಾಗಿರಬಹುದು, ಆದ್ರೆ ಸೋತವರಿಗೆ ತ್ರಾಣವನ್ನು ಕೊಡುವ ಸರ್ವಶಕ್ತನಾದ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನೀವು ಬಲಹೀನರಾಗಿರ್ಬೋದು, ನಿಮ್ಮ ದೇವರು ಬಲಹೀನನಲ್ಲ. ನೀವು ವೀಕ್ ಆಗಿರ್ಬೋದು, ನಿಮ್ಮ ದೇವರು ವೀಕ್ ಅಲ್ಲ. ಅವನ ಸರ್ವಶಕ್ತನಾದ ದೇವರು. ಆಮೇಲೆ ದೇರ್ ಇಸ್ ಎ ಟು ಕಿಂಗ್ಡಮ್. ಎರಡು ರಾಜ್ಯಗಳು ಕಚ್ಚಾಡ್ತಾ ಇದೆ. ಒಂದು ದೇವರ ರಾಜ್ಯ, ಇನ್ನೊಂದು ಸೈತಾನನ ರಾಜ್ಯ. ಒಂದು ದೇವರ ಕಡೆ ಇರುವವರು, ಮತ್ತೊಂದು ಸೈತಾನನ ಕಡೆ ಇರುವವರು. ಸ್ತೋತ್ರ. ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೆ, ಕೊಲ್ಲುವುದಕ್ಕೆ, ಹಾಳು ಮಾಡುವುದಕ್ಕೆ. ಆದರೆ ನಾನು ನಿಮಗೆ ನಿತ್ಯ ಜೀವವನ್ನ, ಸಮೃದ್ಧಿಯ ಜೀವನವನ್ನ. ನಿಮಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ. ನಾನು ಯೋಹನನ ಸುವಾರ್ತೆ 10:10 ಹೇಳುವ ಪ್ರಕಾರ, ನಾನು ನಿಮಗೆ ನಿತ್ಯ ಜೀವವನ್ನ, ಅದರ ಸಂಗಡ ನಿಮಗೆ ಸಮೃದ್ಧಿಯ ಜೀವನವನ್ನ. ಹಲ್ಲೆಲೂಯಾ. 1 ಯೋಹನಾನ್ 3:1 ಹೇಳುವ ಪ್ರಕಾರ, ನೀನು ಪರಲೋಕದಲ್ಲಿ ಇರುವಂತಹ ಸಕಲ ವಿಧವಾದಂತಹ ಆಶೀರ್ವಾದಗಳನ್ನ ಹೊಂದಿದು ಮಾತ್ರವಲ್ಲ, ಹಲ್ಲೆಲೂಯಾ, ನೀನು ಸುಖವು ಸುಕ್ಷೇಮವಾಗಿರಬೇಕೆಂದು ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ನೀನು ಗುಣಗುಟ್ಕೊಂಡು ನಿರಾಶೆಯ ಸಪ್ಪೆ ಮೋರ ಹಾಕೊಂಡಿರ್ಬೇಕು ಅಂತಲ್ಲ, ದೇವರು ನಿನ್ನನ್ನು ಆಶೀರ್ವಾದ ಮಾಡೋದು. ಪ್ರೈಸ್ ಗಾಡ್. ಕಷ್ಟ ಇಲ್ಲ ಅನ್ನೋರು ಮಾತ್ರ ಸ್ತೋತ್ರ ಹೇಳ್ರಿ, ಪ್ರತಿಕೂಲ ಇಲ್ಲ ಅನ್ನೋರು ಮಾತ್ರ ಸ್ತೋತ್ರ ಹೇಳ್ರಿ. ಎಲ್ರಿಗೂ ಇದೆ. ಆದ್ರೆ ಸ್ತೋತ್ರ ಏನು ಕೇಳ್ತಾ ಇದೀವಿ ಗೊತ್ತಾ? ಕಷ್ಟಗಳ ಮಧ್ಯದಲ್ಲಿ ಒಬ್ಬ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ, ಒಬ್ಬ ಕರ್ತನು ನಮ್ಮ ಸಂಗಡ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ,
ಯಾವತ್ತೋ ಹೋರಾಟದಲ್ಲೇ ಮುಳುಗೋಗ್ಬೇಕ, ಕೊಚ್ಚೋಗ್ಬೇಕಾಗಿತ್ತು, ಮಣ್ಣು ಪಾಲಾಗ್ಬೇಕಾಗಿತ್ತು. ಹಲ್ಲೆಲೂಯ. ಇವತ್ತೇನಾದ್ರೂ ನಾನು ಉಳಿದಿರೋದಾದ್ರೆ ದೇವರು ನನ್ನ ಸಂಗಡ ಇರೋದ್ರಿಂದ. ಮನುಷ್ಯನ ಕುರಿತು ದೇವರಿಗೊಂದು ಪ್ಲಾನ್ ಇದೆ. ಆ ಪ್ಲಾನು ಹಿತಕರವಾದ ಪ್ಲಾನ್. ಆ ಯೋಚನೆ ಉತ್ತಮವಾದ ಯೋಚನೆ. ನಿನ್ನ ಕುರಿತು, ನಿನ್ನ ಕುಟುಂಬದ ಕುರಿತು. ನೀನ್ ದೇವರ ಮಗಳಾಗಬೇಕು, ಮಗನಾಗಬೇಕು ಅಂತ ಹೇಳಿ ನೀನ್ ಮಗನು ಅಂತ ಬೋರ್ಡ್ ಹಾಕೊಂಡು ನಡೆಯೋದಕ್ಕಲ್ಲ ದೇವ್ರ ಚಿತ್ತ. ಅದಕ್ಕಿಂತ ಹೆಚ್ಚಿನದು ದೇವರು ನಿನ್ನ ಕುರಿತು ಚಿಂತೆ ಮಾಡ್ತಾ ಇದ್ದಾನೆ. ದೇವ್ರಿಗೊಂದು ಪ್ಲಾನ್ ಇದೆ. ನೀನ್ ತಿಳ್ಕೊಂಡಿರೋದು ನಿನ್ನ ಸಣ್ಣ ಬುದ್ಧಿಯಲ್ಲಿ ನೀನು ಯೋಚನೆ ಮಾಡ್ತಾ ಇದೀಯ. ಆದ್ರೆ ದೇವರು ಅಖಿಲಾಂಡಗಳನ್ನ ಸೃಷ್ಟಿ ಮಾಡಿದವನು, ಸೃಷ್ಟಿಕರ್ತನು. ನಿನ್ನ ಕುರಿತು ನಿನಗಿಂತ ಹೆಚ್ಚಾಗಿ ಅವನು ಚಿಂತೆ ಮಾಡ್ತಾ ಇದ್ದಾನೆ. ಅವನಿಗೊಂದು ಪ್ಲಾನ್ ಇದೆ. ಅವನಿಗೊಂದು ಪ್ಲಾನ್ ಇದೆ. ಆ ಪ್ಲಾನು ನೆರವೇರದೆ ಇರತಕ್ಕಂತೆ ಸೈತಾನನು ಮತ್ತೊಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾನೆ. ನಿನ್ನ ಜೀವನದಲ್ಲಿ ದೇವರ ಪ್ಲಾನು ನೆರವೇರದೆ ಇರತಕ್ಕಂತೆ ಸೈತಾನನು ಆ ಪ್ಲಾನ್ ಅನ್ನ ಮುರಿಯೋದಕ್ಕೆ ಅವನ್ ಪ್ಲಾನ್ ಮಾಡ್ತಾ ಇದ್ದಾನೆ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಹಲೋ, ನೀವಿಲ್ಲಿ ಇದ್ದೀರಾ? ದೇವರು ನಿನಗೆ ಆಶೀರ್ವಾದ ಇಟ್ಟಿದ್ದಾನೆ. ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ಮೊದಲನೇ ಮನುಷ್ಯನಾದ ಆದಾಮನು, ಅವನ ಜೀವನವೇ ಅವನಿಗೆ ಸೋಲಾಯಿತು. ಕಾರಣ ಅವನ ಜೀವನದಲ್ಲಿ ಬಂದಂತ ತಪ್ಪಿನಿಂದ ಅವನು ಸೋತ. ಆದ್ರೂ ಅವನ ಕುರಿತಾಗಿ ದೇವರು ಮಾಡಿದ ಪ್ಲಾನ್ ಬಹಳ ದೊಡ್ಡದಾಗಿತ್ತು. ನೀನು ಅಭಿವೃದ್ಧಿ ಹೊಂದಬೇಕು, ನೀನು ಹೆಚ್ಚಬೇಕು, ನೀನು ಅಭಿವೃದ್ಧಿ ಹೊಂದಬೇಕು, ನೀನು ಸಂತಾನ ಹಬ್ಬಬೇಕು. ಇದೆಲ್ಲ ದೇವರ ಪ್ಲಾನ್ ಆಗಿತ್ತು. ಅದನ್ನು ಡಿಸ್ಟ್ರಾಯ್ ಮಾಡಿದ್ದು, ಅದನ್ನು ಹಾಳು ಮಾಡಿದ್ದು ಸೈತಾನನ ಪ್ಲಾನ್ ಆಗಿತ್ತು. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ನಿನಗವನು ದೋಷ ಮಾಡೋದಿಲ್ಲ, ನಿನ್ನ ಕುಟುಂಬಕ್ಕೆ ಅವನು ದೋಷ ಮಾಡೋದಿಲ್ಲ. ಅವನ ಅಜೆಂಡಾದಲ್ಲಿ ನಿನ್ನ ಕುರಿತು ದೊಡ್ಡ ಪ್ಲಾನ್ ಇದೆ. ಆ ದೊಡ್ಡ ಪ್ಲಾನಿಗೆ ತಕ್ಕ ಹಾಗೆ ನೀನು ಸ್ಪಂದಿಸಿದ್ರೆ, ಆ ದೊಡ್ಡ ಪ್ಲಾನಿಗೆ ತಕ್ಕ ಹಾಗೆ ನೀನು ಸ್ಪಂದಿಸಿದ್ರೆ ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರ ಪರಲೋಕವನ್ನ ತ್ಯಜಿಸಿ ಈ ಭೂಮಿಗೆ ಯೇಸು ಬಂದಿದ್ದು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ರಕ್ಷಿಸುವುದಕ್ಕೆ. ಅಲ್ಲಲ್ಲಿ ಪಾಪ ರಹಿತನಾಗಿ ಅವನು ಜೀವಿಸಿದ ಕಾರಣ ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೆ. ಹಲ್ಲೆಲೂಯಾ. ಆದಿ ಆದಾಮನಿಂದ ನಷ್ಟವಾದ ಆಶೀರ್ವಾದ ಕೊನೆ ಆದಾಮನಾದ ಕ್ರಿಸ್ತನ ಮೂಲಕ ವಾಪಸ್ ಹಿಂತಿರುಗಿ ಪಡೆಯೋದಕ್ಕೋಸ್ಕರ ದೇವರು ಈ ಲೋಕಕ್ಕೆ ಇಳಿದು ಬಂದವನು. ಸ್ತೋತ್ರ 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 ಸ್ತೋತ್ರ. ಅವನು ನೀನು ಸೋತವನಾಗಿರ್ಬೇಕು ಅಂತ ದೇವರು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಸಭೆಯಲ್ಲಿ ಬರುವಂತ ವಿಶ್ವಾಸಿಗಳು ಯಾವಾಗಲೂ ಜಯಶಾಲಿಗಳಾಗಿರ್ಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಜಯಶಾಲಿಗಳಾಗಿದ್ದೀರಾ ಅಂತ ಕೇಳ್ರಿ ಅವ್ರನ್ನ. ಯಾವಾಗ್ಲೂ 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 ಜಯಶಾಲಿಗಳಾಗಿರ್ಬೇಕು. ಒಂದು ಪಕ್ಷ ನೀನು ಹುಟ್ಟಿದ ಕುಟುಂಬ ಬಡತನದ ಕುಟುಂಬ ಆಗಿರ್ಬೋದು, ನೀನು ಹುಟ್ಟಿದ ಕುಟುಂಬ ಕ್ರಿಸ್ತನನ್ನು ಹರಿಯದೇ ಇರುವ ಕುಟುಂಬ ಆಗಿರ್ಬೋದು, ಶಾಪದ ಕುಟುಂಬವಾಗಿರ್ಬೋದು, ಕಣ್ಣುನೀರಿನ ಕುಟುಂಬವಾಗಿರ್ಬೋದು, ಸಮಾಜದಲ್ಲಿ ತಲೆ ಎತ್ತು ನಡೆಯಕ್ಕಾಗದೇ ಇರುವಂತಹ ಕುಟುಂಬವಾಗಿರ್ಬೋದು. ಆದ್ರೆ ನನ್ನ ದೇವರ ಬಳಿಗೆ ನೀನು ಬಂದಾಗ, ಕರ್ತನನ್ನು ಅಂಗೀಕರಿಸಿದಾಗ ನಿನ್ನ ಕುಟುಂಬದ ಚರಿತ್ರೆಯನ್ನೇ ಬದಲಾಯಿಸುವ ದೇವರು ನನ್ನ ಕರ್ತನಾಗಿದ್ದಾನೆ. ನನ್ನ ಕರ್ತನಾಗಿದ್ದಾನೆ. ಎಷ್ಟು ಜನ ನಂಬುತ್ತೀರಾ? ಎಷ್ಟು ಜನ ನಂಬುತ್ತೀರಾ? ಅವನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟು? ಇವತ್ತು ನೀನು ಸ್ತೋತ್ರ ಹೇಳಲಿಲ್ಲ ಅಂದ್ರೆ ನಿನಗೇನೋ ತೊಂದರೆ ಇದೆ ಅಂತ ಅರ್ಥ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಬ್ಬೆಸನು ವೇದನೆಯ ಪುತ್ರ, ಕುಟುಂಬದಲ್ಲಿ ತಲೆವೇದನೆಯಾಗಿ ಹುಟ್ಟಿದವನು. ಅಣ್ಣ ತಮ್ಮಂದಿರ ಮುಂದೆ ಅವನೊಬ್ಬ ಅಂಗವಿಕಲನಾಗಿದ್ನೇನೋ. ಅಯ್ಯೋ ಯಾಕಪ್ಪ ಈ ಜನ್ಮ ಅಂತ ಹೇಳಿ ಅವನ ತಾಯಿ ಅವನಿಗಿಟ್ಟಂತ ಹೆಸರು ಎಬೇಚ್. ಎಬೇಚ್ ಅಂದ್ರೆ ವೇದನೆಯ ಪುತ್ರ, ವ್ಯಸನದ ಪುತ್ರ. ಇವನು ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಣ್ಣು ಮುಂದೆ ಹುಟ್ಟುಬಿಟ್ಟು ಇವನನ್ನು ಯಾವಾಗಲೂ ಎಬೇಚ್ ಎಬೇಚ್ ಅಂತ. ನೀನು ಒಂದು ಪಕ್ಷ ಎಬೇಚ್ ಆಗಿರ್ಬೋದು, ಆದ್ರೆ ಎಬೇಚನ ದೇವರು ನೀನು ಮೊರೆ ಇಟ್ಟರೆ ಎಬೇಚನ ಪ್ರಾರ್ಥನೆ ಕೇಳಿದ ಹಾಗೆ ನಿನ್ನ ಪ್ರಾರ್ಥನೆಯನ್ನು ಕೇಳೋದು ಮಾತ್ರವಲ್ಲ, ನಿನ್ನ ಸಹೋದರರಿಗಿಂತ, ನಿನ್ನ ಕುಟುಂಬದವರಿಗಿಂತ, ನಿನ್ನ ಅಣ್ಣ ತಮ್ಮಂದರಿಗಿಂತ ನಿನ್ನನ್ನು ಅವನು ಘನವಂತನಾಗಿ ಆಶೀರ್ವಾದ ಮಾಡುವ. Somebody give praise to the Lord.
ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡೇ ವಾಕ್ಯ, ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ 4, 9, 10 2 ವಾಕ್ಯ ನೋಡ್ರಿ. ಅದರಲ್ಲಿ ಆರಂಭ ಇಷ್ಟೇ, ಅವನ ತಾಯಿ ಅವನಿಗೆ ಇಟ್ಟಂತ ಹೆಸರು, ಅವನನ್ನ ವೇದನೆಯ ಪುತ್ರ, ಬೇಚ್ ಅಂದ್ರೆ ವೇದನೆಯ ಪುತ್ರ, ಅವನ ತಾಯಿ ಇಟ್ಟಂತ ಹೆಸರು. ಆದ್ರೆ ಅವನು ಇಸ್ರಾಯೇಲಿನ ದೇವರಾದಂತ ಯೆಹೋವನಲ್ಲಿ ಮೊರೆ ಇಡುವಾಗ ಮೊರೆಯನ್ನ ಕೇಳಿದಂತ ದೇವರು ಅವನ ಅಣ್ಣಂದಿರಿಗಿಂತ ತಮ್ಮಂದಿರಿಗಿಂತ ಸಹೋದರರಿಗಿಂತ ಸ್ನೇಹಿತರಿಗಿಂತ ಬಂಧು ಬಳಗದ ಘನವಂತನಾಗಿ ಇವನನ್ನು ಆಶೀರ್ವಾದ ಮಾಡೋದಕ್ಕೆ ಕಾರಣ ಅವನ ಪ್ರಾರ್ಥನೆ ಮಾಡ್ದ. ಇವತ್ತು ನಿನ್ನ ಸೋಲು ಮಾರ್ಪಾಡಾಗಬೇಕಾ, ನಿನ್ನ ನಿರಾಶೆ ಮಾರ್ಪಾಡಾಗಬೇಕಾ, ನಿನ್ನ ಶಾಪ ಮುರಿಬೇಕಾ, ಇವತ್ತು ನೀನು ಪ್ರಾರ್ಥನೆ ಮಾಡು. ಈ ಆಲಯದಲ್ಲಿ ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರ ಕೊಡೋದಕ್ಕೆ ಯೆಹೋವನಾದ ದೇವರು ಇದರ ಒಳಗಡೆ ಇದ್ದಾನೆ. ಅವನ ಪ್ರಾರ್ಥನೆ ಮಾಡ್ದ, ದೇವರು ಬಿಡುಗಡೆ ಕೊಟ್ಟನು. ಅವನ ಅವಸ್ಥೆ ಬದಲಾವಣೆ ಆಯಿತು. ಅವನ ಜನ್ಮದಲ್ಲೇ ದೇವರು ಅವನನ್ನು ಕುರಿತು ಒಂದು ಪ್ಲಾನ್ ಮಾಡಿದ. ಆ ಪ್ಲಾನಿಗೆ ವಿರುದ್ಧವಾಗಿ ಶತ್ರು ಇನ್ನೊಂದು ಪ್ಲಾನ್ ಮಾಡಿ ಅವನನ್ನು ದುಃಖಿತನಾಗಿ ಮಾಡೋದಕ್ಕೆ ಪ್ಲಾನ್ ಮಾಡ್ದ. ಆದರೆ ಎಬ್ಬೇಚನ ಎಚ್ಚರ ಆದ. ಇವತ್ತು ಎಚ್ಚರ ಆಗುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಳೆಯದನ್ನು ನೆನಪು ಮಾಡಿಕೊಂಡು, ಹಳೆಯದನ್ನೇ ದುಃಖ ಪಟ್ಕೊಂಡು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಸೋತು ಕೈ ಚೆಲ್ಲಿ ಕುಳಿತುಕೊಳ್ಳುವವರಲ್ಲ ದೇವರ ರಾಜ್ಯಕ್ಕೆ ಬೇಕಾದವರು. ನೀನು ನನ್ನನ್ನು ಆಶೀರ್ವಾದ ಮಾಡದೆ ನಾನು ನಿನ್ನನ್ನು ಬಿಡೋದಿಲ್ಲ ಎಂದು ಹೇಳುವ ಯಾಕೋಬನ ಆತ್ಮವುಳ್ಳವರು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹೆಬ್ಬೇಷನ ದೇವರ ಬಳಿ ಮೊರೆ ಇಡ್ತಾ ಇದ್ದಾನೆ. ಅವನ ಅವಸ್ಥೆಗೆ ವ್ಯತ್ಯಾಸ ಬಂತು. ದೇವರ ಪ್ಲಾನು, ಜನ್ಮದಲ್ಲಿದ್ದಂಥ ಒಂದು ಪ್ಲಾನು, ಅದರ ಮಧ್ಯದಲ್ಲಿ ಪ್ರವೇಶ ಮಾಡಿದ ಶತ್ರು ಆ ಪ್ಲಾನು ನಾಶ ಮಾಡ್ದ. ಅವನಿಗೆ ದುಃಖ ತಂದ, ನಿರಾಶೆ ತಂದ, ಮೈ ಒಳಗಡೆ ಹಾಕದ. ಅವನಿಗೆ ವೇದನೆ ಪುತ್ರ ಅಂತ ಹೆಸರಿಟ್ಟ. ದೇವರು ಚಿಂತೆ ಮಾಡಿದನು, ನನ್ನ ಚಂಡದಲ್ಲಿ ಇದಲ್ಲೋ ಅಲ್ಲ, ನನ್ನ ಚಂಡದಲ್ಲಿ ಇವನ ಕುರಿತು ಒಂದು ಘನತೆ ಇತ್ತಲ್ಲ. ಆದ್ರೆ ಅವನು ಅಳುತ್ತಾ ಇದ್ದ. ಅಳುವವನನ್ನು ಕಂಡಾಗ ಇಳಿದು ಬರುವ ಕರ್ತನು ಹೇಳಿದನು, ನಿನ್ನ ಜೀವನದ ಪ್ಲಾನ್ ಇದಲ್ಲ, ಇದಕ್ಕಿಂತ ಉನ್ನತವಾದದ್ದು. ಅವನ ಮೊರೆ ಇಟ್ಟ, ದೇವರು ಕೇಳ್ದ, ಸೈತಾನ್ನ ಕೆಲಸ ಲಯ ಮಾಡ್ದ, ಎಬ್ಬೇಚನನ್ನು ಆಶೀರ್ವಾದ ಮಾಡಿದನು. 38 ವರ್ಷಗಳಿಂದ ಬೆಥೆಸ್ದಾ ಕೊಳದಲ್ಲಿ ಬಿದ್ದಿರುವಂತ ಪಾರ್ಶ್ವವಾಯು ರೋಗಿಯನ್ನು ಗಮನಿಸಿರಿ. ಅಯ್ಯೋ, ಅವನಿಗೆ ಒಂದೇ ಕೊರತೆ. ಅನೇಕರು ಇದರ ಒಳಗಡೆ ಬಂದವರು ದೂತರು ಬಂದಾಗ, ದೂತರ ಕೊಳವನ್ನು ಕಲಕಿಸುವಾಗ ಅಲ್ಲಲ್ಲಿ ಅವರು ಸ್ವಸ್ಥತೆ ಹೊಂದಿ ಹೋಗ್ತಾ ಇದ್ದಾರೆ. ಅನೇಕರು ಸಭೆಗೆ ಬಂದರು, ಅನೇಕರು ವಾಕ್ಯಗಳನ್ನು ಕೇಳಿದ್ರು, ಬಿಡುಗಡೆ ಹೊಂದಿ ಹೋದ್ರು. ಆದ್ರೆ ನನ್ನ ಜೀವನ ಮಾತ್ರ ಹಿಂಗೆ 38 ವರ್ಷಗಳಿಂದ ಕುಳಿತಿರುವಂತ, ಬಿದ್ದಿರುವಂತ, ಯಾರಿಗೂ ಬೇಡದವನಾಗಿರುವಂತ ಆ ವ್ಯಕ್ತಿಯನ್ನ ಕಂಡಾಗ ಯೇಸು ಕೇಳಿದನು, ನಿನಗೆ ಮನಸ್ಸಿದೆಯಾ? ಇಲ್ಲಿಂದ ಎದ್ದೋಳಕ್ಕೆ ಮನಸ್ಸಿದೆಯಾ? ಅದೇ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಸಹೋದರ, ಈ ಸೋಲಿನಿಂದ ಹೊರಗಡೆ ಬರೋದಿಕ್ಕೆ ನಿನಗೆ ಮನಸ್ಸಿದೆಯಾ? ಹಲೋ, ಈ ಸೋಲಿನಿಂದ, ಈ ನಿರಾಶೆಯಿಂದ, ಈ ದಾರಿದ್ರ್ಯದಿಂದ, ಈ ಇಕ್ಕಟ್ಟಿಂದ, ಈ ಪಾಪಕರವಾದ ಜೀವಿತದಿಂದ, ಈ ಲೌಕಿಕ ಜೀವಿತದಿಂದ ಹೊರಗಡೆ ಬರೋದಕ್ಕೆ ನಿನಗೆ ಮನಸ್ಸಿದೆಯಾ? ನಿನ್ನ ಪಾರಂಪರ್ಯ ದೇವರಿಗೆ ಬೇಕಾಗಿಲ್ಲ. ನೀನು ಎಷ್ಟು ವರ್ಷದಿಂದ ಈ ವಿಷಯದಲ್ಲಿ ಅಡಿಕ್ಟ್ ಆಗಿದೆಯಾ ಅನ್ನೋದು ದೇವರಿಗೆ ಬೇಕಾಗಿಲ್ಲ. ಸ್ತೋತ್ರ. ಕೆಲವರು ಹೇಳ್ತಾರೆ, ನಾನು ಚಿಕ್ಕ ವಯಸ್ಸಲ್ಲೇ ಸಿಗರೆಟ್ ಸೇದೋದು ಅಭ್ಯಾಸ ಮಾಡ್ಕೊಂಬಿಟ್ಟೆ, ಈಗ ಬಿಡಕ್ಕೆ ಭಾರಿ ಕಷ್ಟ ಅಂತ. ಇನ್ನ ಕೆಲವರು ಹೇಳ್ತಾರೆ, ಚಿಕ್ಕ ವಯಸ್ಸಿಂದನೇ ಕುಡಿಯೋ ಅಭ್ಯಾಸ ಮಾಡಿಕೊಂಡೆ, ಬಿಡೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ. ನಾನು ಹೇಳ್ತೇನೆ, ನಿನಗೆ ಮನಸ್ಸಿದೆಯಾ? ನೀನ್ ದೂತರಿಗೋಸ್ಕರ ಕಾಯ್ಬೇಡ. ನಿನ್ನನ್ನು ಬಿಡಿಸುವಂತ, ಒಂದು ನಿಮಿಷ, ರವಿ ಪಾಸ್ಟ್ರೆ ನೀವು ಅಲ್ಲಿ ನಿಲ್ಲಿ, ನನಗೆ ಈ ಪಾಸ್ಟರ್ ಬಂದರೆ ಬಿಡುಗಡೆ ಆಗೋದು ಇಲ್ಲ. ನಿನಗೆ ರವಿ ಪಾಸ್ಟ್ರು ಮತ್ತೊಂದು ಪಾಸ್ಟ್ರು ಅಲ್ಲ, ಕರ್ತನೇ ಇಳಿದು ಬಂದು ಹೇಳ್ತಾ ಇದ್ದಾನೆ, ನಿನಗೆ ಮನಸ್ಸಿದೆಯಾ? ನಿನ್ನ ಸೋಲು, ನಿನ್ನ ನಿರಾಶೆಯನ್ನ ಜಯವಾಗಿ ಪರಿವರ್ತಿಸೋದಕ್ಕೆ. ಸ್ತೋತ್ರ. ಇಟ್ ಇಸ್ ಅ ಸರ್ಕಲ್. ಆ ಸರ್ಕಲ್ ಅನ್ನ ಮುರಿಯೋದಕ್ಕೆ ಆಸಕ್ತಿ ಉಳ್ಳವರು ಮಾತ್ರ ಆಮೇನ್ ಹೇಳ್ರಿ. ಒಂದು ಮನುಷ್ಯ ಪಾಪಿಯಾಗಿದ್ದಾಗ, ಲೌಕಿಕನಾಗಿದ್ದಾಗ ಅವನ ಜೀವನದಲ್ಲಿ ಅವಿದ್ಯತ್ವ ಇದ್ದೇ ಇರುತ್ತೆ. ನಾನು ಈಗ ಅದನ್ನ ಸರ್ಕಲ್ ತರ್ತೀನಿ ನೋಡ್ರಿ. ರಬಿಲಿಯನ್, ಮೊದಲನೇದಾಗಿ ರಬಿಲಿಯನ್ ಆಗಿರ್ತಾನೆ. ಅವನು ಏನು ಹೇಳಿದ್ರು ಅದಕ್ಕೆಲ್ಲ ತದ್ವಿರುದ್ಧವಾಗಿ ಹೇಳ್ತಾ ಇರ್ತಾನೆ. ಸಾರ್, ಚರ್ಚಿಗೆ ಬನ್ರಿ. ಯಾಕೆ ಬರಬೇಕು?
ಇಲ್ಲ, ಅಲ್ಲಿ ಬಂದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಲ್ಲ ಅಂದರೆ ಏನೀಗ? ಇಂಥ ಡೈಲಾಗ್ ನೀವೆಲ್ಲ ಕೇಳಿರ್ತೀರ, ಕೇಳ್ತಾ ಇರ್ಬೋದು. ಸ್ತೋತ್ರ. ಅದು ಅವನ ಸ್ವಾಭಾವಿಕವಾದಂಥ ಗುಣಗಳು, ರಬಿಲಿಯನ್ ಅಂತ ಹೇಳ್ತಾರೆ. ಅಲ್ಲಿಂದ ಅದಕ್ಕೆ ಅವಿದ್ಯತ್ವಕ್ಕೆ ಒಳಗಾದಾಗ ದ ಸ್ಪಿರಿಟ್ ಆಫ್ ಅಪ್ರೆಷನ್, ಎರಡನೇದು ಸರ್ಕಲ್ನ ಅಲ್ಲಿಂದ ದಾಟಿ ಅವನ ಅಪ್ರೆಷನ್ ಬರ್ತಾನೆ. ಅಪ್ರೆಷನ್ ಬಂದಾಗ ದುರಾತ್ಮವು ಅವನ ಒಳಗಡೆ ಹೊಕ್ಕಿ ಅವನನ್ನು ಭಯಪಡಿಸ್ತಾ ಇರುತ್ತೆ. ಇನ್ನು ಅವನ ಭವಿಷ್ಯದ ಕುರಿತು ಅವನಿಗೆ ಭಯ ಉಂಟಾಗ್ತಾ ಇರುತ್ತೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಅವನಿಗೆ ಏನೇನೋ ಅನಿಸುತ್ತೆ. ಏನಪ್ಪ, ಏನು ಮಾಡಿದ್ರು ಸಮಾಧಾನ ಏನಿಲ್ಲ, ಸಂತೋಷನೇ ಇಲ್ಲ, ಏನು ಮಾಡಿದ್ರು ಕೈ ಹಚ್ಚಿದ್ರೆ ಕಾರ್ಯಗಳು ಯಾವುದು ಸಫಲತೆ ಆಗ್ತಾ ಇಲ್ಲ. ಹೀಗೆ ದುಃಖ ಪಡ್ತಾ ಇರುವಾಗ ಯಾರೋ ಸುವಾರ್ತಿಕರು ಹೋಗ್ತಾರೆ, ಸುವಾರ್ತೆ ಹೇಳ್ತಾರೆ. ಅವನು ಸುವಾರ್ತೆ ಕೇಳಿದ ತಕ್ಷಣ ಮನ ತಿರುಗ್ತಾನೆ. ಅದನ್ನು ರಿಪೆಂಟೆನ್ಸ್ ಅಂತ ಹೇಳ್ತಾರೆ. ನಾನು ಹೇಳೋದನ್ನು ಗಮನ ಇಟ್ಕೊಳ್ರಿ. ನಂಬರ್ 1, ಒಂದನೇದಾಗಿ ಅಲ್ಲಲ್ಲಿ ಸ್ತೋತ್ರ, ಅವನ ಒಳಗಡೆ ರೆಬಿಲಿಯನ್ ಬರುತ್ತೆ. ರೆಬಿಲಿಯನ್ ಸರ್ಕಲ್ ಮುಂದೆ ಹೋದ್ರೆ ಅಪ್ರೆಷನ್ ಬರುತ್ತೆ. ಅಪ್ರೆಷನ್ ಇಂದ ಅವನಿಗೆ ರಿಪೆಂಟೆನ್ಸ್ ಬರುತ್ತೆ. ರಿಪೆಂಟೆನ್ಸ್ ಅಂದ್ರೆ ಮನ ತಿರುಗುವಿಕೆ ಬರುತ್ತೆ. ಮನ ತಿರುಗಿದ ಮೇಲೆ ಅವನ ಕರ್ತನಿಗಾಗಿ ಸಮರ್ಪಿಸುವಾಗ ಅವನಿಗೆ ಡಿಲಿವರೆನ್ಸ್ ಉಂಟಾಗುತ್ತೆ, ಅವನಿಗೆ ಬಿಡುಗಡೆ ಉಂಟಾಗುವಂಥದ್ದಾಗಿರುತ್ತೆ. ದಿಸ್ ಇಸ್ ಎ ಸರ್ಕಲ್. ಇದೊಂದು ಸರ್ಕಲ್ ಆಗಿರುತ್ತದೆ. ಅಲ್ಲಲ್ಲಿಯ ನೀನು ಡಿಸೊಬೀಡಿಯನ್ಸ್ ಅಥವಾ ಅವಿದ್ಯತ್ವದ ಆತ್ಮನನ್ನ ಮುರಿದು ನೀನು ಮುಂದಕ್ಕೆ ಬಂದ್ರೆ ನಿನ್ನ ಒಳಗಡೆ ಶತ್ರುವಲ್ಲ ಆಳ್ವಿಕೆ ಮಾಡೋದು. ಅಲ್ಲಲ್ಲಿಯ ನಿನ್ನ ಒಳಗಡೆ ಕರ್ತನು ಆಳ್ವಿಕೆ ಮಾಡ್ತಾನೆ. ಆಗ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವು ನಿನಗೆ ಉಂಟಾಗುತ್ತೆ. ಇದು ಮುಗಿದ ತಕ್ಷಣ ನೀನು ಯಾವಾಗ ಇದನ್ನು ಕಣ್ಣು ಬಿಡುತ್ತೀಯೋ ಆವಾಗಲೇ ನಿನ್ನ ಬಿಡುಗಡೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸ್ತೋತ್ರ 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 ಸ್ತೋತ್ರ. ಸಮಯ ಹೋಗ್ತಾ ಇರೋದನ್ನ ವೇಗವಾಗಿ ಹೋಗ್ತಾ ಇದ್ದೇನೆ. ಗಮನಿಸ್ರಿ ನನ್ನ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾವ ರೀತಿ ಸೋಲನ್ನ ಗೆಲುವಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ? ಒಂದು, ಸೋತೋಗ್ಬಿಟ್ವಿ, ಬಿಟ್ಟಾಕು, ಇನ್ನೇನು ಆಯ್ತು, ಮುಗೀತು, ಕತೆ ಮುಗೀತು, ಆಗಲ್ಲ, ಬಿಡಿ. ನೋ, ಅದನ್ನ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಿದ್ದಾನೆ. ಗೆಲುವಾಗಿ ಪರಿವರ್ತನೆ ಮಾಡುವ ಸಾಮರ್ಥ್ಯ. ಸ್ತೋತ್ರ. ರಾತ್ರಿ ಎಲ್ಲ ಮೀನು ಹಿಡಿದಂತ ಶಿಷ್ಯರು, ಯೇಸುವಿನ ಶಿಷ್ಯರಾಗೋದಕ್ಕೆ ಮುಂಚೆ ಪೇತ್ರನು, ಸೀಮೋನ್ ಪೇತ್ರನು, 3 ಅಣ್ಣ ತಮ್ಮದಿರು ರಾತ್ರಿ ಎಲ್ಲ ಕಷ್ಟ ಬಿದ್ರು. ಒಂದು ಮೀನು ಸಿಗ್ಲಿಲ್ಲ. ಮೀನು ಬೇಡ, ಸಿಗಡಿನೂ ಸಿಗ್ಲಿಲ್ಲ, ಒಂದು ಸೀಗಡಿನೂ ಸಿಗ್ಲಿಲ್ಲ, ಸಣ್ಣ ಮೀನು ಸಿಗ್ಲಿಲ್ಲ. ಸ್ತೋತ್ರ. ಬೇಸತ್ತು ಬಲೆಗಳನ್ನ ತೊಳೆಯುತ್ತಾ ಇರುವಾಗ ಯೇಸು ಬಂದನು. ಯೇಸು ಬಂದು ಅವರಿಗೆ ಹೇಳಿದನು, ದೋಣಿಯನ್ನ ಇನ್ನೊಂದು ಸ್ವಲ್ಪ ಆಳಕ್ಕೆ ಇಳಿಸ್ರಿ, ದೋಣಿಯನ್ನ ತೀರದಿಂದ ಕಡಲಿನ ಕಡೆಗೆ ಸರಿಸ್ರಿ. ಸ್ತೋತ್ರ. ಯಾಕೆ ಅಂತ ಅವರು ಕೇಳಲಿಲ್ಲ. ಇಷ್ಟೊತ್ತು ನಾವು ಕಷ್ಟ ಬಿದ್ದು ರಾತ್ರಿಯೆಲ್ಲ ನಿದ್ದೆ ಮಾಡಿ ಏನು ಸಿಗದೆ ನಿರಾಶೆಯಲ್ಲಿ ಇರುವಾಗ ಇನ್ನೊಂದ್ಸತಿ ಡ್ಯೂಟಿ ಮಾಡು ಅನ್ನೋದಕ್ಕೆ ಏನ್ ನ್ಯಾಯ? ನಮಗೆ ಆಗೋದಿಲ್ಲ ಅಂತ ಅವರು ಹೇಳಲಿಲ್ಲ. ಅವನ ಮಾತಿನ ಮೇರೆಗೆ ಅವರು ದೋಣಿಯನ್ನ ತೀರದಿಂದ ಕಡಲಿನ ಕಡೆಗೆ ನಡೆಸಿದ್ರು. ಪ್ರೈಸ್ ದ ಲಾರ್ಡ್. ಯೇಸು ಹೇಳಿದನು, ಬಲೆಗಳನ್ನ ಹಾಕ್ರಿ, ಬಲೆಗಳನ್ನ ಹಾಕ್ರಿ. ಸ್ತೋತ್ರ. ಅವರು ಪ್ರಶ್ನೆ ಮಾಡಲಿಲ್ಲ, ಸ್ವಾಮಿ ನಿನ್ನನ್ನು ನೋಡಿದ್ರೆ ಗುರು ತರ ಕಾಣ್ತಾ ಇದೆಯಾ? ಇಲ್ಲಿನ ಸಭಾ ಮಂದಿರದಲ್ಲಿ ಪ್ರಸಂಗ ಮಾಡೋದಕ್ಕೆ ಬಂದಿರುವಂತ ಪ್ರಾಸಂಗಿಕನು ಅಂತ ಕಾಣ್ತಾ ಇದೆ. ಆದ್ರೆ ನೀನು ಮೀನ್ ಹಿಡಿಯೋ ವಿಷಯದಲ್ಲಿ ನನ್ನ ಹತ್ರ ಹೇಳ್ತಾ ಇರೋದು, ನಮ್ಗೆ ನೋಡ್ರಿ, ನಮ್ ಡಿಪಾರ್ಟ್ಮೆಂಟ್ ಬೇರೆ, ನಿಮ್ ಡಿಪಾರ್ಟ್ಮೆಂಟ್ ಬೇರೆ. ನಮಗೆ ಇದ್ರಲ್ಲಿ ಅನುಭವ, ನಿನಗೆ ಪ್ರೀಚಿಂಗ್ ಅನುಭವ. ಹೌದು ಕಣ್ರಿ, ಇಲ್ಲಿ ಪ್ರೀಚಿಂಗ್ ಮಾಡೋಂಥ ಅನುಭವ ನನಗಿದೆ, ಕೆಲಸ ಮಾಡೋ ಅನುಭವ ಕೆಲಸಗಾರರಿಗೆ ಗೊತ್ತು. ಕೆಲವೊಮ್ಮೆ ನನ್ನ ಹತ್ರ ಏನಾದ್ರೂ ಕೇಳಿದಾಗ, ನಾವು ಇಲ್ಲಿ ಸಭೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಾಗ ಇವರು ಏನಾದರೂ ಕೇಳಿದಾಗ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಒಂದು ನಿಮಿಷ ವೆಯ್ಟ್ ಮಾಡಿ, ಅದಕ್ಕೆ ನಿಪುಣನಾಗಿರುವಂಥ ವ್ಯಕ್ತಿ ಹತ್ರ ಕೇಳಿಬಿಟ್ಟು ನಿಮ್ಗೆ ತಿಳಿಸ್ತೀನಿ ಅಂತ ನಾನು ಹೇಳೋದಕ್ಕೆ ಕಾರಣ, ಅದಾದ ಫೀಲ್ಡಲ್ಲಿ ಯಾರ್ಯಾರು ಅನುಭವ ಉಳ್ಳವರಾಗಿರ್ತಾರೋ ಅವರಿಗೆ ಗೊತ್ತು. ಬಲ್ಲವನಿಗೆ ಗೊತ್ತು ಬೆಲ್ಲದ ಸಿಹಿ ಅನ್ನುವ ಹಾಗೆ ಅವರಿಗೆ ಗೊತ್ತು ಆ ಕಾರ್ಯ, ನಮಗೇನು ಗೊತ್ತು? ಅಲ್ಲಲೂಯ. ಹಾಗೆ ಪೇತ್ರನ್ ಸೀಮೋನ್ ಹೇಳ್ದ, ಮೀನು ಹಿಡಿಯೋದ್ರಲ್ಲಿ ಅದು ನಮ್ಮ ಕುಲಕಸುಬು, ನಾವು ಅಭ್ಯಾಸ ಮಾಡಿರೋದು. ಚಿಕ್ಕ ಮಗುವಾಗಿರುವಾಗಲೇ ನಮ್ಮ ಅಪ್ಪ ತಗೊಂಡೋಗಿ ಸಮುದ್ರಕ್ಕೆ ಎಸ್ದಾಗ್ಲು ಅಲ್ಲಿಂದ ಈಚ್ಕೊಂಡು ದಡ ಸೇರಿದವರು, ಮೀನು ಎಲ್ಲಿದೆ, ಯಾವ ಟೈಮಲ್ಲಿ ಬರುತ್ತೆ, ಹೆಂಗ್ ಹಾಕ್ಬೇಕು ಬಲೆ ಅನ್ನೋದು ಚೆನ್ನಾಗಿ ಗೊತ್ತಿರೋರು. ನಮ್ಮ
ಪ್ರಯತ್ನನೇ ಸೋತಿರುವಾಗ ಪ್ರಸಂಗ ಮಾಡೋದಕ್ಕೆ ಬಂದಿರುವಂತ ನೀವ್ ಹೇಳಿದ್ರೆ ಮೀನ್ ಬಂದ್ಬಿಡುತ್ತಾ? ಅವನು ಹಾಗೆ ಪ್ರಶ್ನೆ ಮಾಡಲಿಲ್ಲ, ಅವನ ಮಾತಿನ ಮೇರೆಗೆ ಅವನು ಬಲೆಗಳನ್ನು ಹಾಕಿದನು. ಇವತ್ತಗ್ಲೊತ್ತಿನಲ್ಲಿ ಪ್ರಶ್ನೆ ಮಾಡುವವರೆಲ್ಲ ದೇವರಿಗೆ ಬೇಕಾಗಿರೋದು ಅಭಿಷಕ್ತರ ಮಾತಿಗೆ ಬಲೆಗಳನ್ನು ಹಾಕೋದಿಕ್ಕೆ ತಯಾರಾಗಿರುವ ಒಂದು ಗುಂಪಿನ ಜನರ ಜೀವನ, ಅವರ ಶೈಲಿಯನ್ನೇ ದೇವರು ಬದಲಾಯಿಸುತ್ತಾನೆ. ಆರಂಭದಲ್ಲಿ ಅವನು ಹೇಳ್ದ, ಓ ಮಾಸ್ಟರ್, ಸ್ವಾಮಿ ಅಂತ ಹೇಳ್ದ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈಗ ಅವನು ಹೇಳ್ತಾ ಇದ್ದಾನೆ ಮಾಸ್ಟರ್, ಗುರುವೇ ಅಂತ. ಫಸ್ಟ್ ಗುರುವೇ ಅಂದ, ಈಗ ಹೇಳ್ತಾ ಇದ್ದಾನೆ ಓ ಲಾರ್ಡ್. ಕಾರಣ ಬಲೆ ಎಲ್ಲ ಹರಿದೋಗಷ್ಟು ಮೀನು ಸಿಕ್ತು. ನಿನ್ನ ಅನುಭವ ಅಲ್ಲ, ನಿನ್ನ ಫಾಸ್ಟ್ ಎಕ್ಸ್ಪೀರಿಯನ್ಸ್ ದೇವರಿಗೆ ಬೇಕಾಗಿಲ್ಲ, ನಿನ್ನ ಮನೆತನ ದೇವರಿಗೆ ಬೇಕಾಗಿಲ್ಲ, ನಿನ್ನ ಕುಲ ಕಸುಬು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ದೇವರ ಮಾತಿಗೆ ನೀನು ವಿಧಿಯರಾದ್ರೆ ನಿನ್ನ ಸೋಲನ್ನ ದೇವರು ಜಯವಾಗಿ ಸಂಬಡಿಗೆ ಪ್ರೈಸ್ ಟು ದ ಲಾರ್ಡ್ ಕರಗಳನ್ನ ಎತ್ತಿ ದೇವರಿಗೆ ಚಾಚಿ ಹೇಳ್ರಿ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಆಮೆನ್ ಹಲ್ಲೆಲೂಯಾ. 3 ಕಾರ್ಯಗಳನ್ನು ನೀವು ಮಾಡಬೇಕು. 3 ಕಾರ್ಯಗಳನ್ನು ಬೇಗ ಹೇಳಿ ನಿಲ್ಲಿಸ್ತೀನಿ. 3 ಕಾರ್ಯಗಳನ್ನು ನೀವು ಮಾಡಬೇಕು. ದೇವರು ನಿಮ್ಮ ಜೀವನವನ್ನು ಸೋಲನ್ನು ಗೆಲುವಾಗಿ ಪರಿವರ್ತಿಸಬೇಕಾದ್ರೆ ನಂಬರ್ 1, ಸರೆಂಡರ್ ಟು ದ ರೂಲರ್ಶಿಪ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರ ಅವನ ಕೈಗೆ ಒಪ್ಪಿಸ್ಕೊಡ್ರಿ. ಚುಕ್ಕಾಣಿ ಅಂತ ಹೇಳ್ತಾರಲ್ಲ, ಚುಕ್ಕಾಣಿಯನ್ನ ದೇವ್ರ ಕೈ ಕೊಡ್ರಿ. ನೀನು ಅಲ್ಲಿ ಹೋಗಿ ಕೈ ಹಾಕಕ್ ಹೋಗಬೇಡ. ಇದು ದೇವ್ರ ವಿಷಯ, ನನ್ನ ವಿಷಯ ಅಲ್ಲ. ಇದು ದೇವ್ರ ಕಾರ್ಯ, ನನ್ನ ಕಾರ್ಯ ಅಲ್ಲ. ಹಲೋ. ಕೆಲ ಸಹೋದರಿಯರು ಅಲ್ಮಾರ ಕೀ ಗಂಡಂದರಿಗೆ ಕೊಡೋದಕ್ಕೆ ಭಯ ಪಡೋ ರೀತಿಯಲ್ಲಿ ಸೋತ್ರ ಸೋತ್ರ ಸೋತ್ರ. ಕೆಲ ಸಹೋದರಿಯರು ಅಲ್ಮಾರ ಕೀ ಇಲ್ಲೇ ಇಟ್ಕೊಂಡಿರ್ತಾರೆ, ಹಿಂಗೆ ಇಟ್ಕೊಂಡಿರ್ತಾರೆ. ಏಯ್ ಅಕ್ಕಿ ಕೊಡೆ, ಯಾಕೆ ಕೀ ಕೊಡೆ, ಅದು ಯಾಕೆ? ಇವ್ರ ಗೊತ್ತು ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ, ಅದಕ್ಕೆ ಕೀ ಕೊಡೋದೇ ಇಲ್ಲ. ಕೆಲವರು ಗೊತ್ತು ಅವ್ರ ಜೀವನದಲ್ಲಿ ಏನೇನೋ ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಧೈರ್ಯ ಉಳ್ಳವ್ರು ಹೇಳ್ತಾರೆ, ಇನ್ನು ಮೇಲೆ ಈ ಕೀ ನಾನು ಯೇಸುವಿನ ಕೈ ಕೊಟ್ಟು ಬಿಡ್ತೀನಿ. ಸಾಂಬಾಡಿ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ಜೀವನ, ನನ್ನ ಮಕ್ಕಳ ಜೀವನ, ನನ್ನ ಕುಟುಂಬ, ನನ್ನ ಬಿಸ್ನೆಸ್, ನನ್ನ ಕೆಲಸ, ನನ್ನ ಪ್ರಮೋಷನ್, ನನ್ನ ರೋಗ ಏನೇ ಆಗಲಿ, ರೂಲರ್ಶಿಪ್ ಅಧಿಕಾರ ನಾನು ದೇವರ ಕೈ ಕೊಟ್ಟಿದ್ದೀನಿ. ಆತ ಏನ್ ಮಾಡ್ತಾನೋ ಅದಕ್ಕೆ ಶಿರಸ ಬಾಗುತ್ತೇನೆ ಎನ್ನುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ನಿಮ್ಮ ಚಿಂತಾ ಭಾರಗಳನ್ನ ಯೆಹೋವನ ಮೇಲೆ ಹಾಕಿ ನೀವು ನಿಶ್ಚಿಂತೆಯಿಂದ ಇರ್ರಿ. ಈ ಭೂಯಾತ್ರೆ ಚಿಂತೆಗಳನ್ನ ಯೆಹೋವನ ಮೇಲೆ ಹಾಕಿ. ದಟ್ ಈಸ್ ಕಾಲ್ಡ್ ರೂಲರ್ಶಿಪ್. ಸ್ತೋತ್ರ. ಬರುವಾಗ ಒತ್ಕೊಂಬರೋದು, ಬರುವಾಗ ಅಲ್ಲಿಂದನೇ ಒತ್ಕೊಂಬರೋದು. ಒಂದೊಂದು ಗಂಟು, ರೋಗದ ಗಂಟು, ಸಾಲದ ಗಂಟು ಸಭೆ ಒಳಗಡೆ ಬರುವಾಗ ಆರಾಧನೆ ಟೈಮಲ್ಲಿ ಇಳಿಸಿಡೋದು. ಚೆನ್ನಾಗಿ ಆರಾಧನೆ ಮಾಡಿ ಪ್ರಸಂಗ ಎಲ್ಲ ಕೇಳ ಆದಮೇಲೆ, ಗ್ಲೋರಿ ಅಲ್ಲೆಲ್ಲಿ ಎಲ್ಲ ಹೇಳಾದ್ಮೇಲೆ ಹೋಗೋ ಟೈಮ್ ತಿರ್ಗಾ ಇಟ್ಕೊಂಡು ಹೋಗೋದು. ಈ ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು. ಹಲ್ಲೆಲೂಯಾ. ಇವತ್ತು ಅದಕ್ಕೆ ಒಂದು ಕೊನೆ ಹೇಳಲಿಕ್ಕೆ ಹೋಗುತ್ತವೆ, ಟಾಟಾ ಹೇಳಲಿಕ್ಕೆ ಹೋಗ್ತೇವೆ. ಸೋಲೋದಕ್ಕಲ್ಲ ದೇವರು ನನ್ನನ್ನು ಕರೆದಿರೋದು. ದೇವರು ನನ್ನನ್ನು ಕರೆದಿರೋದು ಜಯಶಾಲಿ ಆಗೋದಕ್ಕೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಂಬರ್ 2, ರಿಪೆಂಟೆನ್ಸ್. ನೀವು ಮನ ತಿರುಗಬೇಕು. ನೀನು ವಿಶ್ವಾಸಿನೇ ಆಗಿರ್ಬೋದು, ಹಳೆ ವಿಶ್ವಾಸಿನೇ ಆಗಿರ್ಬೋದು, ಸ್ಟ್ರಾಂಗ್ ವಿಶ್ವಾಸಿನೇ ಆಗಿರ್ಬೋದು. ಎಲ್ಲರೂ ಮುಖ ಒಂಥರ ಕಷ್ಟದಲ್ಲಿ ನಗ್ತಾ ಇದ್ದೀರಲ್ಲ. ಆಮೇಲೆ ನಾನು ಯಾವಾಗಲೂ ಹೇಳುವಂಥ ಒಂದು ಪದ, ಮನ ತಿರುಗಿದವರು ಸರಿಯಾಗಿ ಮನ ತಿರುಗದೆ ಇರುವುದರಿಂದ ಮನ ತಿರುಗಬೇಕಾದವರು ಮನ ತಿರುಗುತ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಮನ ತಿರುಗಿದವರು ಸರಿಯಾಗಿ ಮನ ತಿರುಗದೆ ಇರೋದ್ರಿಂದ
ಮನ ತಿರುಗಬೇಕಾದ ಅನೇಕ ಪಾಪಿಗಳು ಇವತ್ತು ಮನ ತಿರುಗುತ್ತಾ ಇಲ್ಲ. ಏನಂಗಂದ್ರೆ ಏನ್ ಪಾಸ್ಟ್ರೆ ಮನ ತಿರುಗು ಅಂದ್ರೆ, ಎರಡು, ನಿನ್ನ ಜೀವನದ ಮನ ತಿರುಗಬೇಕೆ ಅಂದ್ರೆ ನೀನು ಅರಿಕೆ ಮಾಡಬೇಕು. ಏನನ್ನ ಅರಿಕೆ ಮಾಡಬೇಕು? ಅರಿಕೆ ಅಂದ್ರೆ ಏನು? ಕನ್ಫಸ್ ಮೀನ್ಸ್ ಟು ಅಗ್ರಿ ವಿತ್. ನೀನು ಏನ್ ದೇವರು ಏನ್ ಹೇಳ್ತಾನೋ ಅದಕ್ಕೆ ಎಸ್. ಅವಾಗ ಹೇಳ್ಬಾರ್ದು ನನ್ನ ಮಗಳಿಗೆ ಮದುವೆ ಆದ್ಮೇಲೆ ನಾನು ದೀಕ್ಷಾಸ್ನಾನ ತಗೊಂತೀನಿ, ನನ್ನ ಗಂಡನ ಸಾಲ ಎಲ್ಲ ತೀರಾದ್ಮೇಲೆ ನಾವು ಕುಟುಂಬ ಸಮೇತ ಬಂದು ದೀಕ್ಷಾಸ್ನಾನ ತಗೊಂತೀವಿ. ಕುಟುಂಬ ಸಮೇತ ನೀವು ಸಮಾಧಿಗೆ ಹೋಗ್ತೀರಾ, ದೀಕ್ಷಾಸ್ನಾನ ಮಾತ್ರ ಒಂದಲ್ಲ. ದೇವರು ಏನು ಹೇಳ್ತಾನೆ ಆವಾಗ ನೀನು ಎಸ್ ಅಂತ ಹೇಳು. ಸೋತ್ರ ಸೋತ್ರ ಸೋತ್ರ. ನಂಬರ್ 3, 3 ಇದರಲ್ಲಿ ಈ ಕನ್ಫಸ್, ರಿಪೆಂಟೆನ್ಸ್ ಅಲ್ಲಿ ಕನ್ಫಸ್ ಎರಡು ರೀತಿ ಕಾರ್ಯ ಮಾಡಬೇಕು. ರಿಪೆಂಟೆನ್ಸ್ ಮನ ತಿರುಗುವವರು ಎರಡು ಕಾರ್ಯಗಳನ್ನು ಮಾಡಬೇಕು. ಒಂದು, ನೀವು ಅರಿಕೆ ಮಾಡಬೇಕು. ನೀವು ಎಷ್ಟೇ ಏನೇ ತಪ್ಪು ಮಾಡಿದ್ರು ಸರಿ, ಅರಿಕೆ ಮಾಡ್ರಿ, ದೇವರು ಅದನ್ನು ಕ್ಷಮಿಸ್ತಾನೆ. ಎರಡು ಚೇಂಜ್ ದ ಡೈರೆಕ್ಷನ್. ನಿಮ್ಮ ರೂಟನ್ನು ಬದಲಾವಣೆ ಮಾಡ್ರಿ. ಸೋತ್ರ. ಮುಂಚೆ ಮದ್ಯಪಾನದ ಅಂಗಡಿ ಕಡೆ ಹೋಗ್ತಾ ಇದ್ರೆ ಈಗ ಸಭೆ ಕಡೆ ಬನ್ರಿ. ಮುಂಚೆ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರೆ ಈಗ ಚರ್ಚ್ ಕಡೆಗೆ ಬನ್ರಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ರೂಟನ್ನು ಚೇಂಜ್ ಮಾಡ್ರಿ. ಮುಂಚೆ ತಲೆಗೆ ಟೋಪಿ ಹಾಕ್ತಾ ಇದ್ರೆ ದಯವಿಟ್ಟು ಅದಕ್ಕೆ 4ರಷ್ಟು ವಾಪಸ್ ತಗೊಂಡೋಗಿ ಕೊಟ್ಬಿಡ್ರಿ. ಚೇಂಜ್ ದ ಡೈರೆಕ್ಷನ್. ನಿನ್ನ ಸೋಲಿಗೆ ಕಾರಣ ಶತ್ರು ಎಲ್ಲೋ ನಿನ್ನ ಜೀವನದಲ್ಲಿ ಒಂದು ಕೊಕ್ಕೆ ಹಾಕಿ ಹಿಂಗೆ ಹಿಡಿದು ಇಟ್ಟಿದ್ದಾನೆ. ನೀನು ಹತ್ ಕಡೆ ಹೋಗ್ಬೇಕು ಅಂತ ಆಸೆ ಇದೆ, ಆದರೆ ನೀನು ಬಿಡೋದೇ ಇಲ್ಲ. ಅವನು ಎಳೆದು ಇಲ್ಲಿಗೆ ಎಳಿತಾ ಇದ್ದಾನೆ. ಕೆಲವರು ಹೇಳ್ತಾರೆ, ನಾನು ಬಿಟ್ಟರು ನಾನು ಬಿಡ್ತಾನೇ ಇಲ್ಲ ಪಾಸ್ಟ್ರೆ, ಆ ಹೋರಾಟ ಅಂತ. ಅದು ಹೋರಾಟ ಅಲ್ಲ. ನೀನು ಸರಿಯಾಗಿ ಅರಿಕೆ ಮಾಡದೇ ಇರೋದ್ರಿಂದ, ನೀನು ಸರಿಯಾಗಿ ಮನ ತಿರುಗದೇ ಇರೋದ್ರಿಂದ, ನೀನು ಮನ ತಿರುಗಿದ್ರೆ ನಿನ್ನ ಡೈರೆಕ್ಷನೇ ಚೇಂಜ್ ಆಯಿತು. ಹಲ್ಲೆಲೂಯ. ನೀನು ಎಡಕ್ಕಾದ್ರೆ ನನ್ನ ಬಲಕ್ಕೆ. ಸೋತ್ರ. ಹಳೆ ಮನುಷ್ಯ ಸಾಯ್ಬೇಕು. ಸಾಯ್ಬೇಕ ಪಾಸ್ಟ್ರೆ? ಹೌದು, ಸತ್ರನೇ ಹೊಸ ಮನುಷ್ಯನಾಗಿ ಬದುಕಕ್ಕಾಗೋದು. ಸೋತ್ರ ಬರಲಿಲ್ಲ. ಹಳೆ ಮನುಷ್ಯ ಸಾಯ್ಬೇಕು ಅಂದ್ರೆ ಹೆಂಗೆ ಪಾಸ್ಟ್ರೆ? ಸೋತ್ರ. ಇವತ್ತು ಹೆಸರು ಬೇಕಾದ್ರೆ ಪೇಪರ್ ಕೊಟ್ಟು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಅಫಿಡೇವಿಟ್ ಮಾಡಿಸ್ಕೋತಾರೆ, ನೋಟ್ರಿ ಕೈಲಿ ಸೀಲ್ ಹೊಡ್ಸ್ಕೋತಾರೆ. ಆದರೆ ಮನಸ್ಸು ಮಾತ್ರ ಚೇಂಜ್ ಆಗಿರಲ್ಲ. ದಯವಿಟ್ಟು ನೀವು ಹೆಸರು ಚೇಂಜ್ ಮಾಡಬೇಡ್ರಿ, ಮನಸ್ಸು ಚೇಂಜ್ ಮಾಡ್ಕೊಳ್ರಿ. ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ರಿ. ನೀವು ನಡೀತಿದ್ವಂತ ನಡತೆಯನ್ನ, ಅದು ಅಧರ್ಮ ಅಂತ ಗೊತ್ತಾದ್ರೆ ಅಧರ್ಮಕ್ಕೆ ಗುಡ್ ಬೈ ಹೇಳಿ ಧರ್ಮಕ್ಕೆ ನಿಲ್ರಿ, ನೀತಿಗೆ ನಿಲ್ರಿ, ನ್ಯಾಯಕ್ಕೆ ನಿಲ್ರಿ, ಸತ್ಯಕ್ಕೆ ನಿಲ್ರಿ, ದೇವರಿಗಾಗಿ ನಿಲ್ರಿ, ಸಭೆಗಾಗಿ ದುಡಿರಿ, ದೇವರ ರಾಜ್ಯಕ್ಕಾಗಿ ಓಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಸೋಲನ್ನ ಅವನ ಗೆಲುವಾಗಿ ಪರಿವರ್ತನೆ ಮಾಡ್ತಾನೆ. Hallelujah. Number 3, learn the power and the promise of God's word. ದೇವರ ಶಕ್ತಿ ಮತ್ತು ವಾಗ್ದಾನದ ನಿಮಿತ್ತವಾಗಿರುವ ದೇವರ ವಾಕ್ಯವನ್ನ ನೀವು ಕಲೀರಿ ಚೆನ್ನಾಗಿ. ಸ್ತೋತ್ರ ಬರಲಿಲ್ಲ, ಕಲೀರಿ. ಆಮೇಲೆ ನನಗೆ ಅನ್ನಿಸ್ದಂಗೆ ಎಲ್ಲ ವಿಶ್ವಾಸಿಗಳು ಪ್ರತಿ ತಿಂಗಳು ಪ್ರತಿದಿನ ಒಂದೊಂದು ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ ಓದಲೇಬೇಕು. 31 ಅಧ್ಯಾಯ ಇದೆ. 31 ದಿನಕ್ಕೆ ಸ್ತೋತ್ರ ಫೆಬ್ರವರಿ ಬಿಟ್ಬಿಡ್ರಿ, ಅವತ್ತು 4 ಅಧ್ಯಾಯ ಒಟ್ಟಿಗೆ ಓದ್ಬಿಡ್ರಿ. ಸ್ತೋತ್ರ. ಆಮೇಲೆ ನಾ ಹೇಳಿದ ಅರ್ಥ ಆಯ್ತಾ? ಜಾಣ್ಮೆ ಪ್ರಶ್ನೆಗಳು ಪಾಸ್ಟರ್. ಫೆಬ್ರವರಿಗೆ ಹಾಗಾದ್ರೆ ಎಸ್ಕೇಪಾ? ಯಾವ ಎಸ್ಕೇಪಿಸಮ್ ಇಲ್ಲ ಅಲ್ಲಿ. ಡೈಲಿ ಓದ್ರಿ, ಅದರಲ್ಲಿ ಅನೇಕ ಮರ್ಮಗಳು ಬರೆಯಲ್ಪಟ್ಟಿದೆ. ಅದು ನಿಮ್ಮ ಜೀವನಕ್ಕೆ ಆಶೀರ್ವಾದವನ್ನು ತರುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಆಮೇನ್. 3 ಕಾರ್ಯ ನಾನು ಇವತ್ತು ಹೇಳಿದೆ. ಒಂದು ನಿಮ್ಮ ಜೀವನದ ಚುಕ್ಕಾಣಿಯನ್ನ ದೇವ್ರ ಕೈ ಕೊಡ್ರಿ. 2 ಸರಿಯಾಗಿ ಮನ ತಿರುಗ್ರಿ. ಅರ್ಧಂಬರ್ಧಂ ಸತ್ತಿರ್ಬೇಡ್ರಿ. 1 ಲೋಕ ಇಲ್ಲ ಪರಲೋಕ, ಇದರಲ್ಲಿ ಇನ್ನೊಂದು ಜಾಗ ಇಲ್ಲ. ಆಮೇನ್ ಆಮೇನ್ ಆಮೇನ್
ಪಕ್ಕದಲ್ಲಿರೋ ಕೈ ಕೊಟ್ಟಿಲ್ರಿ, ಲೋಕಕ್ಕ ಪರಲೋಕಕ್ಕ ಅಂತ. ಲೋಕಕ್ಕ ಪರಲೋಕಕ್ಕ ಕೇಳ್ರಿ ಅವ್ರನ್ನ. ಪರಲೋಕಕ್ಕೆ ಅಂದವ್ರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಾನೇ ಭಾಗ್ಯವಂತನು ನಿಮಗೆ ಪಾಸ್ಟರ್ ಆಗಿರೋದ್ರಲ್ಲಿ. ಹಲ್ಲೆಲೂಯಾ, ಆಮೆನ್, ಆಮೆನ್. 3 ಕಾರ್ಯಗಳು. 1, ನಿಮ್ಮ ಜೀವನದ ಚುಕ್ಕಾಣಿಯನ್ನು ದೇವರ ಕೈ ಕೊಡ್ರಿ. 2, ಸರಿಯಾಗಿ ಮನ ತಿರುಗ್ರಿ. 3, ದೇವರ ವಾಗ್ದಾನಾನುಸಾರವಾದಂಥ ವಾಕ್ಯವನ್ನ ಕಲೀರಿ, ವಾಕ್ಯವನ್ನ ಉಚ್ಚರಿಸ್ರಿ. ವಾಕ್ಯಕ್ಕೆ ಶಕ್ತಿ ಇದೆ, ಜೀವ ಇದೆ, ಬಲ ಇದೆ, ಚೈತನ್ಯ ಇದೆ. ಶತಾಧಿಪತಿಯ ಹಾಳು ಅವನಿಗಿಷ್ಟನಾದ ಹಾಳು. ಹಲ್ಲೆಲೂಯಾ. ಅವನು ಸಾಯೋ ಪರಿಸ್ಥಿತಿಯಲ್ಲಿ ಇರುವಾಗ ಯೇಸುವಿನ ಬಳಿಗೆ ಬರುವಂತ ಶತಾಧಿಪತಿಯನ್ನ ಕಂಡು ಶತಾಧಿಪತಿ ಹೀಗೆ ಹೇಳ್ತಾನೆ, ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನೀನೊಂದು ಮಾತು ಹೇಳಿದ್ರೆ ಸಾಕು, ಒಂದು ಮಾತು ಹೇಳಿದ್ರೆ ಸಾಕು. ಆ ಮಾತಿಗೆ ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಇಲ್ಲಿ ಕುಳಿತುಕೊಂಡು ನೀವು ಮೈಲಿಗಳ ದೂರದಲ್ಲಿ ಇರುವವರಿಗೋಸ್ಕರ ವಾಕ್ಯವನ್ನ ಬಿಡುಗಡೆ ಮಾಡಿದ್ರೆ ದೇವದೂತರಿಗಿಂತ ವೇಗವಾಗಿ ಹೋಗುವಂತ ವಾಕ್ಯ ಅಲ್ಲಿ ಕ್ರಿಯೆ ಮಾಡುತ್ತೆ, ಬಿಡುಗಡೆ ತರುತ್ತೆ. ಕಾರಣ ವಾಕ್ಯಕ್ಕೆ ಸಾಮರ್ಥ್ಯ ಇದೆ. ಹಲ್ಲೆಲೂಯಾ. ಅಗ್ರಿಪ್ಪ ರಾಜನು ಬಂಧನದಲ್ಲಿ ಇರುವ ಪೌಲನನ್ನು ಕಂಡು ಪೌಲನು ಹೇಳ್ತಾ ಇದ್ದಾನೆ ಅಗ್ರಿಪ್ಪ ರಾಜನಿಗೆ, ಏ ಅಗ್ರಿಪ್ಪ ರಾಜನೇ, ಕೈಯಿಗೆ ಬಂಧನ ಇದೆ, ಕಾಲಿಗೆ ಸರಪಳಿ ಇದೆ, ಆದ್ರೆ ದೇವರ ವಾಕ್ಯಕ್ಕೆ ಬಂಧನ ಇಲ್ಲ 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 ಇಲ್ಲ. ಯಾರಾದ್ರೂ ಅದನ್ನು ನಂಬೋರು ಇರೋದಾದ್ರೆ ಆ ವಾಕ್ಯಗಳನ್ನ ಬಿಡುಗಡೆ ಮಾಡ್ರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಆದಿಯಲ್ಲಿ ವಾಕ್ಯವಿದ್ದಿತ್ತು, ವಾಕ್ಯವು ದೇವರ ಬಳಿಯಲ್ಲಾಗಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಇವತ್ತು ನರವತಾರವನ್ನ ತಾಳಿ ನಿನ್ನ ಒಳಗಡೆ ನನ್ನ ಒಳಗಡೆ ವಾಸ ಮಾಡುತ್ತಾ ಇರೋದ್ರಿಂದ that says the Lord, ಕರ್ತನು ಇಂತೆನ್ನುತ್ತಾನೆ ಎಂದು ಉಚ್ಚರಿಸುವ ಅಧಿಕಾರ, ಅಭಿಷೇಕ ದೇವರು ನಿನಗೆ ದಯಪಾಲಿಸಿರೋದ್ರಿಂದ ಸೂರ್ಯ ಅಲ್ಲಿ ನಿಲ್ಲು, ಚಂದ್ರ ನಿಲ್ಲು, ಪ್ರಕೃತಿ ಶಕ್ತಿಗಳನ್ನು ನಿಲ್ಲಿಸುವ ಅಧಿಕಾರ ಇವತ್ತು ದೇವರು ನಿನಗೆ ಕೊಟ್ಟಿದ್ದಾನೆ. ನಾನು ಹೇಳದೆ ಮಳೆಯಾಗಲಿ ಮಂಜಾಗಲಿ ಸುರಿಯೋದಿಲ್ಲ. ಏಲಿಯನ ದೇವರು ಇವತ್ತು ಜೀವಿಸ್ತಾ ಇದ್ದಾನೆ. ಸೋಲಿಗೆ ಹೇಳ್ತೀವಿ ಸ್ಟಾಪ್ ನಾವು. ಆಲ್ವಿನ್ ಥಾಮಸ್ ಅವರ ಭಾಷೆಯಲ್ಲಿ ಹೇಳಿದ್ರೆ ಈ ಸ್ಟಾಪ್. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ಇಷ್ಟು ದಿನ ಸುತ್ಕೊಂಡು ಬರ್ತಾ ಇದ್ದ ಸರ್ಕಲ್ನ ಇವತ್ತು ಅಲ್ಲಿಗೆ ಒಡೆದಾಕಿ ಇವತ್ತು ಜಯದ ಸರ್ಕಲ್ನ ರಿಲೀಸ್ ಮಾಡ್ಲಿಕ್ಕೆ ಹೋಗುತ್ತೇವೆ. ನೀವು ತಯಾರಾಗಿದ್ರೆ ತಟ್ಟನೆ ಎದ್ದು ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುತ್ತೇನೆ. ಯೇಸು ಜಯವೀರನಾಗಿ ನಮ್ಮ ನಡುವೆ ಇದ್ದಾನೆ. ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? ಯಾರು 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 ನಮ್ಮನ್ನು ಎದುರಿಸುವವರು? ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಹಾಲೆಲೂಯಾ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಫೈನಾನ್ಸ್ ವಿಷಯದಲ್ಲಿ, ಸ್ಪಿರಿಚುವಲ್ ವಿಷಯದಲ್ಲಿ, ಮಾನಸಿಕವಾದ ವಿಷಯದಲ್ಲಿ, ಯಾವ ವಿಷಯದಲ್ಲಿ ನೀವು ಇವತ್ತು ಸೋತಿದ್ದೀರಾ ಅಂತ ಅನಿಸ್ತಾ ಇದೆಯೋ ಅದಕ್ಕೆ ನಾನು ಈ ವಾಕ್ಯ ಹೇಳ್ತಾ ಇದ್ದೇನೆ, ಈ ವಾಕ್ಯವನ್ನು ಹೇಳ್ತಾ ಇದ್ದೇನೆ. ನಮ್ಮನ್ನ ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರುತ್ತೇವೆ. We are the conquerors. ಗಟ್ಟಿಯಾಗಿ ಹೇಳ್ರಿ, ಪೂರ್ಣ ಜಯಶಾಲಿಗಳು, ಪೂರ್ಣ ಜಯಶಾಲಿಗಳು. ಸತ್ಯವೇದ ವಾಕ್ಯ ಹೇಳುತ್ತದೆ, ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನ ಜಯಿಸಿದರು. ಶತ್ರುವಿನ ಎಲ್ಲ ಪ್ಲಾನ್ಗಳು,
ಎಲ್ಲ ಪದ್ಧತಿಗಳು, ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ರಿ. ಐ ವಾಂಟ್ ಟು ಬ್ರೇಕ್ ದಟ್ cycle of failures right now in the mighty name of Jesus Christ, with the blood of Jesus Christ, ಯೇಸುವಿನ ರಕ್ತದ ಬಲದಿಂದ. Keep praising, don't stop. ಯೇಸುವಿನ ರಕ್ತದ ಬಲದಿಂದ, ರಕ್ತದ ಬಲದಿಂದಲೂ, ತಮ್ಮ ಸಾಕ್ಷಿ ಮಾತುಗಳ ವಾಕ್ಯದ ಬಲದಿಂದಲೂ ಶತ್ರುವಿನ ಪ್ಲಾನ್ಗಳನ್ನ, ಸೈತಾನನ ಕ್ರಿಯೆಗಳನ್ನ ಯೇಸುವಿನ ನಾಮದಲ್ಲಿ ಅಭಿಷಕ್ತರುಗಳಾದ ನಾವುಗಳು ಜಯ ಹೊಂದುತ್ತಾ ಇದ್ದಾವೆ. Yes. Don't give up. ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನ ಹೊಂದುವನು. No more failures, no more defeats. In the mighty matchless name of Jesus Christ, I declare this church called Victory. ಈ ಸಭೆ ಜಯದ ಸಭೆ, ಕರ್ತನಿಂದ ಜಯಿಸಲ್ಪಟ್ಟ ಸಭೆ. ಶುಭಲಭ ಹಸ್ತಜಾನ ರಂಸಿಕಲಭು ಶಕೋರಭ ರೇಖೆ ತೆಕೆ ಲೊರೋಕೋ ತೊಕೊಲೊಮ ಮಕರಭ ಶಂಭಾಲಭ ಮರೋಬಕೊಲೊಬ ಶಭಾಲಭ ರೇಖೆ ತೆಕೆಲಮೋ. ಫ್ರೀ ಕಟ್ಟಾಕಿದ ಸರ್ಕಲ್, ಸಾಲದ ಸರ್ಕಲ್, ದಾರಿದ್ರ್ಯದ ಸರ್ಕಲ್, ಆ ಬಲಹೀನತೆಯ ಸರ್ಕಲ್, ಆ ಸೋಲಿನ ಸರ್ಕಲ್, ನಿರಾಶೆಯ ಸರ್ಕಲ್ ಯೇಸುವಿನ ನಾಮದಲ್ಲಿ ಆ ಸೈಕಲ್ ಮುರಿಯಲಿ, ಆ ವೃತ್ತ ಮುರಿಯಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ, ಯೇಸುವಿನ ರಕ್ತದ ಬಲದಿಂದ, ಸಾಕ್ಷಿ ಮಾತುಗಳ ಬಲದಿಂದ ಈಗ ನಾವು ಜಯಿಸ್ತಾ ಇದ್ದೇವೆ. ಇವರ ಕೈ ಹಚ್ಚುವ ಕೆಲಸ ಕಾರ್ಯಗಳು ಸಫಲವಾಗಲಿ. ಇವರ ಮಿನಿಸ್ಟ್ರಿ ಆಶೀರ್ವದಿಸಲ್ಪಡಲಿ, ಸೇವೆ ಆಶೀರ್ವದಿಸಲ್ಪಡಲಿ. ಒಬ್ಬನು 1000 ಜನರನ್ನ, ಇಬ್ಬರು 10,000 ಜನರನ್ನ ಓಡಿಸುವ ಅಧಿಕಾರ ಇವರ ಮೇಲೆ ಈಗಲೇ ಸೂರ್ಯ ಮಾಡು. ತಂದೆಯ ನಾಮದಲ್ಲಿ, ಕುಮಾರನ ನಾಮದಲ್ಲಿ, ಪರಿಶುದ್ಧಾತ್ಮನ ನಾಮದಲ್ಲಿ, ಆಲಯದಲ್ಲಿ, ಮನೆಗಳಲ್ಲಿ ಈ ಕಾರ್ಯಕ್ರಮವನ್ನ, ಈ ಸಂದೇಶವನ್ನ ವೀಕ್ಷಿಸುತ್ತಿರುವವರು ಯಾರಾದ್ರೂ ಸೋಲಿನಲ್ಲಿ ಹೋಗ್ತಾ ಇರೋದಾದ್ರೆ ಇವತ್ತು ಯೇಸುವಿನ ನಾಮದಲ್ಲಿ, ಇದು ರಿಕ್ವೆಸ್ಟ್ ಅಲ್ಲ, ಇದು ಬೇಡಿಕೆ ಅಲ್ಲ, ಇದು ಅಪ್ಪಣೆ. This is not a request, this is a command. In the mighty name of Jesus Christ, I break the failures. ಎಲ್ಲ ಸೋಲಿನ ಆತ್ಮನನ್ನ ಶಪಿಸುತ್ತೇನೆ. I rebuke the spirit of failures. Now I declare success, ಯಶಸ್ವಿ, ಜಯ, ಬಿಡುಗಡೆ, ಸಮೃದ್ಧಿ, ಆರೋಗ್ಯ, ವಿಶಾಲತೆ, ಆಶೀರ್ವಾದ ಯೇಸುವಿನ ನಾಮದಲ್ಲಿ ಎರಡು ಕರಗಳನ್ನು ತಟ್ಟಿ ಸಂತೋಷವಾಗಿ ಆಮೆನ್ ಹೇಳಲಿ. Yes. Celebrate the victory. ಜಯ ಘೋಷವನ್ನ ಮಾಡ್ರಿ. Shabala bakaraba shambala bakatura rekete kela makaroba shandheloro re me soloro oh raba ha
ನಾನು ಕಾಣ್ತಾ ಇದ್ದೇನೆ. ಸಿಡಿಲಿನ ಹಾಗೆ ಕೆಲವೊಂದು ಶಕ್ತಿಗಳು ಕೆಲ ಕುಟುಂಬವನ್ನು ಬೆಂದಿಸಿಟ್ಟ, ಕೆಲ ವ್ಯಕ್ತಿಗಳನ್ನು ಬೆಂದಿಸಿಟ್ಟ ಕೆಲ ಶಕ್ತಿಗಳು, ಕೆಲ ಆಶೀರ್ವಾದಗಳನ್ನು ತಡೆ ಇಟ್ಟ, ಕೆಲವರ ಆಶೀರ್ವಾದವನ್ನು ತಡೆ ಇಟ್ಟ ಅಂಧಕಾರ ಶಕ್ತಿಗಳು ಆಕಾಶದಿಂದ ಕೆಳಗಡೆ ಬೀಳೋದನ್ನ ನಾನು ಕಾಣ್ತಾ ಇದ್ದಾನೆ. ನನ್ನ ಆತ್ಮ ಕಣ್ಣಿನಿಂದ ಕಾಣ್ತಾ ಇದ್ದಾನೆ. ರೈಟ್ ನೌ ರಿಸೀವ್ ದ ವಿಕ್ಟರಿ. ಥ್ಯಾಂಕ್ ಯು ಹೋಲಿ ಗೋಸ್ಟ್. ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಬಿಡುಗಡೆಗಾಗಿ ಸ್ತೋತ್ರ, ನಿನ್ನ ಜಯಕ್ಕಾಗಿ ಸ್ತೋತ್ರ, ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಜಯದ ಸರ್ಕಲ್ ಅನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಜನರಿಗೋಸ್ಕರ, ಸಭೆಗೋಸ್ಕರ, ಈ ಪಟ್ಟಣಕ್ಕೋಸ್ಕರ ಕರ್ತನ ಅಭಿಷಕ್ತನೆನ್ನುವ ಸ್ಥಾನದಲ್ಲಿ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಎಂದಿನಿಂದ ಪಟ್ಟಣದಲ್ಲಿ ಜಯ ಉಂಟಾಗಲಿ, ಸಭೆಯಲ್ಲಿ ಜಯ ಉಂಟಾಗಲಿ, ಕುಟುಂಬದಲ್ಲಿ ಜಯ ಉಂಟಾಗಲಿ, ವ್ಯಕ್ತಿಗತವಾದ ಜೀವನದಲ್ಲಿ ಜಯ ಉಂಟಾಗಲಿ. ಅದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಜನ ಗಟ್ಟಿಯಾಗಿ ಆಮೆನ್, ಆಮೆನ್, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ ಕೇಳಿದ ಆಲೋಚನೆ ಸಂಗಡವಾಗಿಯೂ ಎಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೂ ಉಂಟಾಗಿರಲಿ. ಜಯಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಕರಗಳನ್ನೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. you.